समर्थ गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरवे नमः। सद्गुरु श्री ब्रह्म चैतन्य महाराजರ सद्गुरु श्री ब्रह्मानंद महाराजರ सद्गुरु श्री आई माता महाराजರ ಅನುಗ್ರಹದಿಂದ ಇವತ್ತಿನ ಈ ಒಂದು ದಿವ್ಯವಾದಂತಹ ಸಂದರ್ಭದಲ್ಲಿ ನಾವು ಆಯಿ ಸಾಹೇಬ್ ಮಾತಾಜಿಯವರ ಅನುಗ್ರಹದಿಂದ ನಾವೆಲ್ಲರೂ ಇವತ್ತು ಒಂದು ದಿವ್ಯವಾದಂತಹ ಸಂದರ್ಭದಲ್ಲಿ ಶ್ರೀ ಸದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಾವು ಸೇರಿದ್ದೇವೆ. ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನ ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡಬೇಕು ಅಂತಂದು ಕೇಳ್ಕೊತೀನಿ. ಸೇವಾಧಾರಿಗಳು ಬಂದು ನಡೆಸಿಕೊಡ್ಬೇಕಂತ ಕೇಳ್ಬೇಕು. ದತ್ತಾವಧೂತ ಸೇವಾಧಾರಿಗಳು ಆಯಿ ಸಾಹೇಬ್ ಮಂಡಳಿಯ ಸದಸ್ಯರು ಬಂದು ನಡೆಸಿಕೊಡ್ಬೇಕಂತ ಕೇಳ್ತಾರೆ. शरण
ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ, ಶ್ರೀ ಆಯಿ ಸಹಾಯ ಮಾತಾಜಿಯವರ ಅನುಗ್ರಹದಿಂದ ಜನವರಿ 26, 1984 ಅತ್ಯಂತ ದಿವ್ಯವಾದಂತಹ ಆ ಸಮಯ. ಪರಮ ಪೂಜ್ಯ ಗುರುಗಳು ಇಲ್ಲಿ ಹೆಬ್ಬಳ್ಳಿಗೆ ಬಂದು ಇಲ್ಲಿ ಮಹಾರಾಜರ ಉಪಾಸನೆಯನ್ನ ಪ್ರಾರಂಭ ಮಾಡಿ ಇವತ್ತಿಗೆ 41 ವರ್ಷಗಳು ಸಂಪೂರ್ಣವಾದ. ಈ 41 ವರ್ಷಗಳ ನಿರಂತರ ಇವತ್ತಿಗೆ 42 ವರ್ಷಗಳು ನಿರಂತರವಾದಂತಹ ಉಪಾಸನೆ ನಡ್ಕೊಂಡು ಬಂದ 42 ವರ್ಷಗಳಾದ ಇವತ್ತಿಗೆ ನಾವು ಗುರುಗಳ ಪ್ರವಚನದಲ್ಲೂ ಕೇಳಿದ್ದೀವಿ. ಪೂಜ್ಯ ಬೆಲಸರೆ ಬಾಬಾ ಬಂದಾಗ ಕೂಡ ಇಲ್ಲಿ ನಡೆದಿರ್ತಕ್ಕಂಥ ಉಪಾಸನೆಯ ಒಂದು ತೇಜ ಏನದನ್ನು ಕೂಡ ಅವರು ವ್ಯಕ್ತ ಮಾಡಿದ್ರು ನಮ್ಮ ಭಾವನೆಯಲ್ಲಿ. ಉಪಾಸನೆಯ ತೇಜವನ್ನ ನೋಡ್ಬೇಕು ಅಂತ ನಾವು ಹೆಬ್ಬಳ್ಳಿಗೆ ಹೋಗ್ಬೇಕಂತ ಹೇಳಿದ್ರು ಬೆಲಸರೆ ಬಾಬಾ ಅವರು. ಶ್ರೀ ಗುರುಗಳ ಒಂದು ಅನುಗ್ರಹದಿಂದ, ಶ್ರೀ ಮಹಾರಾಜರ ಒಂದು ಅನುಗ್ರಹದಿಂದ ನಾವೆಲ್ಲರೂ ಇಲ್ಲಿ ಉಪಾಸನೆಯ ಒಂದು ಭಾಗವಾಗಿರೋದು ನಮ್ಮ ಎಷ್ಟೋ ಜನ್ಮಗಳ ಒಂದು ಪುಣ್ಯ ವಿಶೇಷ. ಆ ಪ್ರಕಾರವಾಗಿ ಇವತ್ತು ನಾವು ಈ ವಾರ್ಷಿಕೋತ್ಸವನ್ನ ಆಚರಿಸ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹದ್ದು ಶ್ರೀ ಆಯಿ ಸಾಹೇಬ್ ಮಹಿಳಾ ಮಂಡಳದ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶ ಅಂತ. ಮೊದಲಿಗೆ ಆಗಲೂ ಇದು ಕಲ್ಪನಾ ಇರಲಿಲ್ಲ. ಗುರುಗಳು ನಿನ್ನೆ ಹೇಳಿದ್ರು ಅವ್ರಿಗೆ ಅದು ಹೆಂಗ ಪ್ರೇರಣೆ ಆಯಿತು ಅಂತ. ಆಯಿ ಸಾಹೇಬ್ ಮಂಡಳಿ ಅವ್ರ ಕಲ್ಪನಾ ಏನಾದ್ರು ಪ್ರತಿಯೊಂದು ಊರುಗಳಲ್ಲಿ ಈ ಆಯಿ ಸಾಹೇಬ್ ಮಂಡಳಗಳು ನಿರ್ಮಾಣ ಆಗಬೇಕು, ಸಮಾಜದಲ್ಲಿ ಈ ಉಪಾಸನೆ ನಡೆಯಬೇಕು, ಉಪಾಸನೆಯ ಬಗ್ಗೆ ಜಾಗೃತಿ ಮೂಡಬೇಕು, ಸಮಾಜದಲ್ಲಿ ಪ್ರತಿ ಮನೆಗಳಲ್ಲಿಯೂ ಕೂಡ ಉಪಾಸನೆ ಆಗ್ಬೇಕು. ಎಲ್ಲಿ ಉಪಾಸನೆ ಆಗ್ತದೋ ಅಲ್ಲಿ ಸದ್ಗುರುಗಳ ಒಂದು ಸಾನ್ನಿಧ್ಯ ಲಭ್ಯ ಆಗ್ತದೆ ಎಲ್ಲರಿಗೂ. ಆ ನಿಟ್ಟಿನಲ್ಲಿ ಗುರುಗಳ ಒಂದು ವ್ಯಾಪಕವಾದಂತಹ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಇದನ್ನ ಪ್ರಾರಂಭ ಮಾಡಿದ್ದಾರೆ. ಕೂಡ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅನೇಕ ಊರಿಂದ ಇಲ್ಲಿ ಆಯಿ ಸಾಹೇಬ್ ಮಂಡಳಗಳ ಸದಸ್ಯರುಗಳು, ಸೇವಾಧಾರಿಗಳು ಬಂದಾರ. ಬೆಂಗಳೂರು, ತುಮಕೂರು, ಶಿವಮೊಗ್ಗ, ಭದ್ರಾವತಿ, ಕೊಪ್ಪಳ, ಹೊಸಪೇಟೆ, ಮತ್ತೂರು, ಇನ್ನೂ ಅನೇಕ ಊರುಗಳಿಂದ ಇಲ್ಲಿ ಎಲ್ಲರೂ ಆಯಿ ಸಾಹೇಬ್ ಮಂಡಳಿಯ ಒಂದು ಸೇವಾಧಾರಿಗಳು ಬಂದಾರ. ಬೆಳಗಾವಿಯಿಂದ ಬಂದಾರ, ಹುಬ್ಬಳ್ಳಿ, ಧಾರವಾಡ, ಎಲ್ಲರಿಗೂ ಇವತ್ತಿನ ಈ ಸಮಾವೇಶಕ್ಕೆ ಚೈತನ್ಯಾಶ್ರಮ ಪರವಾಗಿ ಸ್ವಾಗತವನ್ನ ಬಯಸ್ತಾ ಈಗ ಪ್ರಾಸ್ತಾವಿಕವಾಗಿ ನಮ್ಮ ಗುರುಬಂಧುಗಳಾದಂತ ಹಾಗೂ ವಿಶ್ವಸ್ಥಾನದ ಡಾಕ್ಟರ್ ವ್ಯಾಸ್ ದೇಶಪಾಂಡೆ ಅವರು ಪ್ರಾಸ್ತಾವಿಕವಾಗಿ ಎರಡು ಮಾತುಗಳನ್ನ ಹೇಳಬೇಕಂತ ಕೇಳ್ತಾರೆ. ಅಖಿಲಾಂಡ
ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಸಚ್ಚಿದಾನಂದ ಗುರು ಶ್ರೀ ಬ್ರಹ್ಮ ಚೈತನ್ಯ ಗೋಂದಾವಲಕರ್ ಮಹಾರಾಜರ ದಿವ್ಯವಾಗಿರ್ತಕ್ಕಂಥ ಸ್ಥಿರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಸದ್ಗುರು ಆಗಿರ್ತಕ್ಕಂಥ ಬೆಳದಡಿಯ ಬ್ರಹ್ಮಾನಂದ ಮಹಾರಾಜರ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ, ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ನೆಚ್ಚಿನ ಪರಮ ಪೂಜ್ಯ ಶ್ರೀ ದತ್ತಾವಧೂತ ಗುರುಗಳ ದಿವ್ಯ ಪಾದಾರವಿಂದಗಳಿಗೆ ನಿಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸ್ತಾ, ಇಲ್ಲಿ ಸೇರಿರ್ತಕ್ಕಂಥ ಚೈತನ್ಯಾಶ್ರಮದ ಎಲ್ಲ ವಿಶ್ವಸ್ತರು, ಎಲ್ಲ ನಮ್ಮ ಗುರುಬಂಧುಗಳು, ಎಲ್ಲ ಕರ್ನಾಟಕದಿಂದ ಬಂದಿರತಕ್ಕಂಥ ಆಯಿ ಸಾಹೇಬ್ ಭಕ್ತ ಮಂಡಳಿಯ ಎಲ್ಲ ಮಾತೆಯರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಎರಡು ಶಬ್ದಗಳನ್ನು ಜನವರಿ 26 ಯಾವ ರೀತಿ ನಾವು ರಾಷ್ಟ್ರದ ಮಟ್ಟದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ, ಚೈತನ್ಯಾಶ್ರಮದ ಮಟ್ಟದಲ್ಲಿ ಉಪಾಸನಾ ಒಂದು ಪದ್ಧತಿಯನ್ನ ವಿದ್ಯುಕ್ತವಾಗಿ ಪ್ರಾರಂಭ ಮಾಡಿದಂತಹ ದಿವಸವನ್ನ ನಾವು ಪ್ರತಿ ವರ್ಷ ಜನವರಿ 26 ಆಚರಿಸ್ತೇವೆ. 42 ವರ್ಷಗಳ ಹಿಂದೆ ದತ್ತಾವಧೂತರು ಗುರುಗಳ ಆಜ್ಞೆಯಂತೆ ಹೆಬ್ಬಳ್ಳಿಯಲ್ಲಿ ಅವರ ದಿವ್ಯ ಸನ್ನಿಧಾನದಲ್ಲಿ ಗೋಂದಾವಲಿಯಲ್ಲಿ ಯಾವ ರೀತಿ ಉಪಾಸನೆ ನಡೀತದೋ ಅದೇ ರೀತಿಯ ಉಪಾಸನೆಯನ್ನ ಹೆಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡಿದರು. ಈ ಉಪಾಸನೆಯನ್ನ ಪ್ರಾರಂಭ ಮಾಡಿದ್ರು ಯಾವ ರೀತಿ 42 ವರ್ಷಗಳವರೆಗೆ ನಿರಂತರವಾಗಿ ಅದನ್ನು ನಡೆಸಿಕೊಂಡು ಬಂದಿದ್ರು. ಎಂತಹ ಪರಿಸ್ಥಿತಿಯಲ್ಲೂ ಸಹಿತ ಇಲ್ಲಿಯ ಉಪಾಸನೆಯಲ್ಲಿ ಚ್ಯುತಿಯಾಗಿಲ್ಲ. ಕೊರೋನಾದಂತಹ ಸಂಕಟ ಸಮಯದಲ್ಲೂ ಸಹಿತ ಇಡೀ ಆಶ್ರಮದಲ್ಲಿ ಎಲ್ಲರೂ ಕೊರೋನಾದಿಂದ ಪೀಡಿತರಾದಾಗ ಸಹಿತ ಮಹಾರಾಜರ ಕೃಪೆಯಿಂದ 2 ಅಥವಾ 3 ಜನ ಮಾತ್ರ ಕೊರೋನಾದಿಂದ ಪೀಡಿತ ಆಗದೆ ಅವರೇ ಇಬ್ಬರೇ ಪ್ರಸಾದ ಅಡಿಗೆನೂ ಮಾಡೋದು, ನೈವೇದ್ಯನೂ ಮಾಡೋದು, ದೇವರ ಪೂಜಾನು ಮಾಡೋದು. ಅಂದ್ರೆ ಎಂತಹ ಪ್ರಸಂಗದಾಗ ಸಹಿತ ಎಲ್ಲಾ ದೇವಸ್ಥಾನದ ಗುಡಿಗಳು ಬಂದಾದಾಗ ನಮ್ಮ ದೇಶದಲ್ಲಿ ಚೈತನ್ಯಾಶ್ರಮದಲ್ಲಿ ಉಪಾಸನೆ ನಿಂತಿಲ್ಲ. ಆದ್ದರಿಂದಲೇ ಆ ಉಪಾಸನೆಯ ತೇಜದ, ಆ ಉಪಾಸನೆಯ ಫಲದ ಪ್ರತಿ ಸ್ವರೂಪವಾಗಿ ನಾವು ಹೆಬ್ಬಳ್ಳಿಯಲ್ಲಿ ಎಲ್ಲವನ್ನು ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದನ್ನ ಸಾಮಾನ್ಯ ದೃಷ್ಟಿಯಿಂದ ನೋಡಿದ್ರು ಸಹಿತ ಅಗಾಧ ಅನಿಸ್ತದೆ. ಈ ಉಪಾಸನೆಯಲ್ಲಿ ಮಹಾರಾಜರು ಯಾವಾಗ ಈ ಉಪಾಸನೆಯನ್ನ ಇಲ್ಲಿ 1909 ಮಹಾರಾಜರು ಬಂದು ಏಪ್ರಿಲ್ 2ನೇ ತಾರೀಕು ಸ್ವತಃ ಇಲ್ಲಿ ನಿಂತು ಆ ಪಾದುಕೆಗಳ ಮೇಲೆ ನಿಂತು ಅಭಿಷೇಕ ಮಾಡಿಸಿಕೊಂಡು ತಾವೇ ತಮ್ಮ ಕೈಯಿಂದ ಸ್ವತಃ ಒಂದು ತಮ್ಮ ಪಾದುಕೆಗಳನ್ನ ಹೆಬ್ಬಳ್ಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ 75 ವರ್ಷ ಆಗಿತ್ತು. 75 ವರ್ಷಗಳವರೆಗೆ ಇದು ಯಾವ ಮನೆಯಲ್ಲಿ ಇಲ್ಲಿ ಏಕನಾಥಗೌಡ ನಾಡಿಗೇರನ್ನವರ ಮನೆ ಹಿತ್ತಲದಲ್ಲಿದ್ದಂತಹ ಈ ಪಾದುಕೆಗಳು ಅವರ ಮನೆಯವರಿಂದಲೇ ನಿತ್ಯವೂ ನಿರಂತರವಾಗಿ ಪೂಜಿಸಲ್ಪಡ್ತಿತ್ತು. ಆದರೆ ಜನವರಿ 26, 1984ರಿಂದ ವಿದ್ಯುಕ್ತವಾಗಿ ಗುರುಗಳು ಇದರ ಉಪಾಸನೆಯನ್ನ, ತ್ರಿಕಾಲ ಪೂಜೆಯನ್ನ ಯಾವ ರೀತಿ ಗೋಂದಾವಲಿಯಲ್ಲಿ ಮಹಾರಾಜರ ಪಾದುಕೆಗಳಿಗೆ ಪೂಜೆ ಆಗ್ತದೆ ಅದೇ ರೀತಿಯಲ್ಲಿ ಪ್ರಾರಂಭ ಮಾಡಿದರು. ಸುಮಾರು 42 ವರ್ಷ. ನಮ್ಮ ಮಹಾರಾಜರ ಒಂದು ಮಹಾರಾಜರ ಯಾವ ರೀತಿಯಲ್ಲಿ ಇಲ್ಲಿ ಅನ್ನದಾನ ನಡೀತದೆ, ನಾಮಸ್ಮರಣೆ ನಡೀತದೆ, ಉಪಾಸನೆ ನಡೀತದೆ ಎಲ್ಲರೂ ಗೊತ್ತಿರುವಂತಹ ವಿಷಯ. ಈಗ ಅನ್ನದಾನ ಮತ್ತು ಗೋ ಸಂರಕ್ಷಣೆ ಇವು ನಿರಂತರವಾಗಿ ನಡೀತಾ ಇದೆ. ಮಹಾರಾಜರ ಮೂಲಭೂತ ತತ್ವಜ್ಞಾನದ ಒಂದು
ಸಮಾಜದಲ್ಲಿ ಅದರ ಒಂದು ಹೊರಗಿನ ವ್ಯಕ್ತ ಸ್ವರೂಪವಾಗಿ ನಾವು ನಾಮಸ್ಮರಣೆಯನ್ನ ಸಗುಣೋಪಾಸನೆಯನ್ನ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸಗುಣೋಪಾಸನೆ ಮತ್ತು ನಾಮಸ್ಮರಣೆ ಇದರಲ್ಲಿ ನಾವು ಅತ್ಯಂತ ಈ ಆಶ್ರಮದಿಂದ ಎಷ್ಟು ಸಾಧ್ಯ ಆದಷ್ಟು ಅಷ್ಟು ಹೆಚ್ಚಿಗೆ ಉಪಾಸನಾ ಕೇಂದ್ರಗಳನ್ನ ನಾವು ನಡೆಸಿಕೊಂಡು ಬಂದಿದ್ದೇವೆ. ನಾಮಸ್ಮರಣೆ ಮತ್ತು ಉಪಾಸನೆ, ಸಗುಣೋಪಾಸನೆ ನಮ್ಮ ಎರಡು ಕಣ್ಣುಗಳಿದ್ದಂತೆ. ಅದೇ ರೀತಿ ನಮ್ಮ ಇನ್ನೊಂದು ತತ್ವಜ್ಞಾನ, ಮಹಾರಾಜರ ತತ್ವಜ್ಞಾನ, ಸರ್ವಾಭೂತಿ ಭಗವದ್ಭಾವ, ಎಲ್ಲ ಜೀವಿಗಳಲ್ಲಿ ಭಗವಂತನನ್ನು ನೋಡುವುದು. ಅದರ ಅಂಗವಾಗಿ ನಾವು ಗೋ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬಂದವರಿಗೆ ನಿರಂತರವಾಗಿ ಅನ್ನದಾನವನ್ನ ಮಾಡ್ತಾ ಇದ್ದೇವೆ. ಈ ಎರಡು ನಾಮಸ್ಮರಣೆಯನ್ನ ಇಡೀ ಸಮಾಜದಲ್ಲಿ ನಾವು ಪ್ರಕಟಪಡಿಸುವುದಕ್ಕಾಗಿ ಮತ್ತು ಪ್ರಚುರಪಡಿಸುವುದಕ್ಕಾಗಿ ಅನೇಕ ನಾಮಸ್ಮರಣೆ ಕೇಂದ್ರಗಳನ್ನ, ಅದೇ ರೀತಿ ಕುಟುಂಬದಲ್ಲಿ ಮಾಡೋದಕ್ಕಾಗಿ ನಾಮಸ್ಮರಣೆ ಕೇಂದ್ರಗಳನ್ನ, ದೊಡ್ಡ ದೊಡ್ಡ ಮನೆಗಳಲ್ಲಿ ಸಮಾಜದನ್ನ ಸೇರಿಸಿ ಮಾಡೋದಕ್ಕಾಗಿಯೂ ಸಹಿತ ನಾವು ನಿತ್ಯೋಪಾಸನೆ ಕೇಂದ್ರಗಳನ್ನ ಅನೇಕ ವರ್ಷಗಳಿಂದ ನಡೆಸ್ತಾ ಇದ್ದೇವೆ. ಈ ತತ್ವಜ್ಞಾನದ ಪ್ರಸಾರ ಮತ್ತು ಪ್ರಚಾರ ಆಗ್ಬೇಕಂತ ಹೇಳಿ ಬ್ರಹ್ಮಚೈತನ್ಯ ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿದ್ದೇವೆ. ಈ ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನದ ಮೂಲಕವಾಗಿ ನಾವು 100 ಪುಸ್ತಕಗಳನ್ನು, ಆಧ್ಯಾತ್ಮಿಕ ಪುಸ್ತಕಗಳನ್ನ ಸಮಾಜಕ್ಕೆ ಒದಗಿಸಿದ್ದೇವೆ. ಈಗಿನ ಕಾಲಮಾನದಲ್ಲಿ ಇಲ್ಲಿ ನಡೀತಕ್ಕಂಥ ಆಕ್ಟಿವಿಟೀಸ್, ಚಟುವಟಿಕೆಗಳು ಸಾಮಾನ್ಯ ದೃಷ್ಟಿಯಲ್ಲಿ ಸಣ್ಣದಾಗಿ ಕಾಣಬಹುದು. ಆದರೆ ಇದರ ಒಂದು ಮಹತ್ವ ಹೇಗಿದೆ ಅಂತಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ನಾವೆಂದೂ ಅನ್ನವನ್ನ ಮಾರಾಟಕ್ಕೆ ಇಟ್ಟಿಲ್ಲ, ನೀರನ್ನ ನಾವು ಮಾರಿಲ್ಲ, ಔಷಧವನ್ನ ನಾವು ಮಾರಿಲ್ಲ, ವಿದ್ಯೆಯನ್ನು ಮಾರಿಲ್ಲ. ಆದರೆ ಕಾಲನ ಒಂದು ಪ್ರಚಂಡ ಒತ್ತದಿಂದ ಹಾಲು ಮೊಸರು ಸಹಿತ ನಾವು ಎಂದೂ ಮಾರಿಲ್ಲ ನಮ್ಮ ಧರ್ಮದಲ್ಲಿ. ಈಗ ಕಾಲ ಇಷ್ಟು ಬದಲಾಗ್ಯದಲ್ಲ, ಅನ್ನವನ್ನ ನಾವು ಕೊಂಡು ತಗೋತೇವೆ, ನೀರನ್ನ ಕೊಂಡು ತಗೋತೇವೆ, ವಿದ್ಯೆಯನ್ನ ರೊಕ್ಕ ಕೊಟ್ಟು ತಗೋತೇವೆ, ಔಷಧಗಳನ್ನು ರೊಕ್ಕ ಕೊಟ್ಟು ತಗೋತೇವೆ. ಎಲ್ಲ ವಿಪರೀತ ಪರಿಸ್ಥಿತಿಯಲ್ಲಿ ಈ ಸನಾತನ ಧರ್ಮವನ್ನ, ಈ ರಾಷ್ಟ್ರ ಧರ್ಮವನ್ನ, ರಾಷ್ಟ್ರವನ್ನ, ಹಿಂದೂ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಏಕಮೇವ ಆಸೆಯಾಗಿ ಚೈತನ್ಯಾಶ್ರಮ ನಿಂತಿದೆ. ಇವತ್ತಿಗೂ ಈ 4 ನಾವು ಇಲ್ಲಿ ಉಚಿತವಾಗಿ ಕೊಡ್ತಾ ಇದ್ದೇವೆ. ಸುಮಾರು 84ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಯಾವಾಗ ಉಪಾಸನೆ ಪ್ರಾರಂಭ ಆಯಿತು ಅವತ್ತಿನಿಂದ ಇಲ್ಲಿಯವರೆಗೆ ಎಷ್ಟು ಜನ ಬರಲಿ, ಯಾವಾಗ ಬರಲಿ, ಎಲ್ರಿಗೂ ಸಹಿತ ನಾವು ಅನ್ನದಾನವನ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಸಹಿತ ಚಹಾ ಅಂದ್ರೆ ಚಹಾ, ಕಾಫಿ ಅಂದ್ರೆ ಕಾಫಿ. ನಾವು ಮನೆಯಾಗ ಹೇಗಿರ್ತೇವೆ ಅದಕ್ಕಿಂತ ವ್ಯವಸ್ಥಿತ ಸಮಯ ಸರಿಯಾಗಿ ನಮ್ಗೆ ಚಹಾ ಕಾಫಿ ಸಿಗ್ತದ, ಉಪಹಾರ ಸಿಗ್ತದ, ಊಟ ಸಿಗ್ತದ, ರಾತ್ರಿ ಊಟ ಸಿಗ್ತದ. ನಾವಿಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಬಂದಂತ ಭಕ್ತರಿಗೆ ಎಂದೂ ರೊಕ್ಕ ಕೊಟ್ಟು ನೀವು ಕೋಲಿ ನಮ್ ಕೂಲಿ ಬಾಡಿಗೆ ಇಷ್ಟದ, ನಮ್ ಮಿನಿಮಮ್ ಮೇಂಟೆನೆನ್ಸ್ ₹100 ಕೊಡ್ರಿ ಅಂತ ಎಂದೂ ಬಾಯಿ ತೆಗೆದು ನೋಡಿಲ್ಲ, ಕೇಳಿಲ್ಲ. ಈ 42 ವರ್ಷಗಳಿಂದ ಆಧ್ಯಾತ್ಮಿಕ ವಿದ್ಯೆಯನ್ನ ಇಲ್ಲಿ ಕ್ರಿಯೆಗಿಟ್ಟಿಲ್ಲ. ನಾನು ಯಾಕೆ ಈ ಕಾಂಟೆಸ್ಟ್ ನ ಹೇಳಿಕಂದ್ರೆ, ಸಾಕಷ್ಟು ಜನ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಶಹರದಲ್ಲಿ ಇದ್ದವ್ರು ಇದ್ದೀರಿ. ನನಗೂ ಅನೇಕ ಜನ ಡಾಕ್ಟರ್ ಮಿತ್ರರು ಇರ್ತಾರೆ. ಅವರೆಲ್ಲ ಈಗ ರಿಟೈರ್ ಏಜ್ ಬಂದಾಗ ನನ್ಗೆ ಕೇಳ್ತಾರೆ, ಆಧ್ಯಾತ್ಮದ ಬಗ್ಗೆ ಕೇಳ್ತಾರೆ. ಸ್ವಲ್ಪ ಆಸಕ್ತಿ ಆದ್ಮೇಲೆ, ಅಂದ್ರೆ ಕೆಲಸದಿಂದ ಸ್ವಲ್ಪ ನಿವೃತ್ತಿ ಆದ್ಮೇಲೆ ಎಲ್ಲರೂ ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ ಹೋಗ್ತಾರೆ. ಒಂದು ತಾಸಿನ ಪ್ರವಚನಕ್ಕೆ ₹5,000 ಕೊಡ್ತಾರೆ. ಒಂದು ತಾಸಿನ ಆಧ್ಯಾತ್ಮಿಕ ಪ್ರವಚನಕ್ಕೆ ₹5,000 ಕೊಡ್ತಾರೆ ಒಬ್ಬೊಬ್ರು. ಒಂದು ವಿಷಯದ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ಬೇಕಂದ್ರೆ $1 ರೊಕ್ಕ ಕೊಡ್ತಾರೆ.
ನನಗೆ ಆತ್ಮ ಬಗ್ಗೆ ತಿಳ್ಕೋಬೇಕು, ನನಗೆ ಆಧ್ಯಾತ್ಮದ ಬಗ್ಗೆ ತಿಳ್ಕೋಬೇಕು ಅಂತ ಸದ್ಗುರುಗಳನ್ನ ಯಾರನ್ನಾದ್ರೂ ಭೇಟಿ ಆಗ್ಬೇಕಂತಂದ್ರೆ ಪರಿಸ್ಥಿತಿ ಹೆಂಗದ ಅಂದ್ರೆ ನೀವು ಎಷ್ಟೋ ಡಾಲರ್ ಗಟ್ಟಲೆ ರೊಕ್ಕ ಕೊಟ್ಟರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ಎಷ್ಟೋ ದಿವಸದ ಮೇಲೆ. ನಮ್ಮ ಧರ್ಮ ಎಲ್ಲಿಗೆ ಬಂದದ ಅರ್ಥ ಮಾಡ್ಕೋಬೇಕು. ಕಾಲದ ಮಹಿಮೆಯಿಂದ ನಮ್ಮ ಧರ್ಮ ಎಲ್ಲಿಗೆ ಬಂದದಂದ್ರೆ ಸನಾತನ ಧರ್ಮದಲ್ಲಿ ಯಾವ ವಿದ್ಯೆಯನ್ನ ಗುರುಗಳು ಉಚಿತವಾಗಿ ಕೊಡ್ತಿದ್ರು ಆ ವಿದ್ಯೆ ಮಾರಾಟಕ್ಕೆ. ಯಾವ ಅನ್ನವನ್ನ ನಾವು ಮಾರಬಾರದು ಆ ಅನ್ನವನ್ನ ನಾವು ದುಡ್ಡು ಕೊಟ್ಟು ಪ್ರಸಾದ ರೂಪದಲ್ಲಿ ತಗೊಳ್ತಾ ಇದ್ದೇವೆ. ಯಾವ ಔಷಧವನ್ನು ಮಾರಬಾರದು ಔಷಧವನ್ನು ನಾವು ದುಡ್ಡು ಕೊಟ್ಟು ಅಂಗಡಿಗಳಲ್ಲಿ ಕೊಡ್ತಾ ಇದ್ದೇವೆ. ಇದೆಲ್ಲ ನಮ್ಮನ್ನು ಆಳ್ತಕ್ಕಂಥ ಸಾವಿರಾರು ವರ್ಷಗಳಿಂದ ವಿದೇಶಿ ಆಕ್ರಮಣಗಳಿಂದ ಬಂದಿರತಕ್ಕಂಥ ಒಂದು ಇದರಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಅವರಂಗ ಆಗಿರ್ತದೆ. ಆಶ್ರಮದಲ್ಲಿ ಪ್ರತಿ ತಿಂಗಳು 2ನೇ ಮಂಗಳವಾರ ನಾವು ಫ್ರೀ ಐ ಕ್ಯಾಂಪ್ ಮಾಡ್ತೇವೆ. ಶಿವಮೊಗ್ಗದಿಂದ ಶಂಕರ ಐ ಹಾಸ್ಪಿಟಲ್ ಡಾಕ್ಟರ್ ಬರ್ತಾರೆ, 100 ಜನ ಚೆಕ್ ಮಾಡ್ತಾರೆ. ಯಾರಿಗೆ ಆಪರೇಷನ್ ಅವಶ್ಯಕತೆ ಅದ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹೋಗಿ ಉಚಿತವಾಗಿ ಆಪರೇಷನ್ ಮಾಡಿ ತಂದು ಬಸ್ನಾಗ ಬಿಡ್ತಾರೆ. ಇದೆಲ್ಲದಕ್ಕೂ ಕಾರಣ ಯಾರು? ಇಂಥ ವಿಚಾರವನ್ನು ಮಾಡುವಂತ ಶಕ್ತಿಯನ್ನು ಕೊಟ್ಟದ್ದು ಯಾರು? ಮಹಾರಾಜರು, ಅವಧೂತರು. ಇಲ್ಲಿರ್ತಕ್ಕಂಥ ಆಶ್ರಮದಲ್ಲಿ ಇರ್ತಕ್ಕಂಥ ಯಾರೇ ಯಾವುದೇ ದವಾಖಾನೆಗೆ ಹೋದ್ರೆ ಅವ್ರಿಗೆ ಯಾರೋ ಡಾಕ್ಟರ್ ಹುಬ್ಬಳ್ಳಿ ಧಾರವಾಡದಲ್ಲಿ ದುಡ್ಡು ತಗೊಂಡು ನೋಡಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಆಶ್ರಮವಾಸಿಗಳಿಗೆ ಕೆಲಸ ಮಾಡತಕ್ಕಂಥ 100 ಜನ ಸಿಬ್ಬಂದಿಗೆ ಸಹಿತ ಉಚಿತವಾಗಿ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೆಲ್ಲ ನಾನು ಹೇಳಬಾರ್ದು, ಇದು ನಮ್ಮ ಧರ್ಮ. ಆದರೆ ಈಗಿನ ಸಮಾಜದ ಕಾಂಟೆಕ್ಸ್ಟ್ ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಲ್ಲ, ಚೈತನ್ಯಾಶ್ರಮ ಏನ್ ಮಾಡ್ಲಿಕ್ಕದ? ನೀವು ದುಡ್ಡು ಸಂಗ್ರಹ ಮಾಡಿ ಏನ್ ಮಾಡ್ತೀರಿ, ಜನರು ಕೊಟ್ಟದ್ದು ಕಾಣಿಕೆಯನ್ನು ಏನ್ ಮಾಡ್ತೀರಿ ಅಂತ ಕೇಳುವಂತ ಜನನೂ ಇದ್ದಾರೆ, ಕೇಳಲಾರದೆ ಬಂದು ಕೊಂಡು ಹೋಗುವಂತ ಜನನೂ ಇದ್ದಾರೆ. ಸಮಾಜಕ್ಕೆ ತಿಳಿಯುವ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ನಾವು ನೂರಾರು ಬಡ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಫೀಸ್ ಅನ್ನ ಕಟ್ತೇವೆ. ಉಚಿತವಾಗಿ ನಾವು ಅವರಿಗೆ ಪುಸ್ತಕಗಳನ್ನು ಕೊಡಿಸ್ತೇವೆ, ವಸ್ತ್ರಗಳನ್ನು ಕೊಡಿಸ್ತೇವೆ. ಅಕಸ್ಮಾತ್ ಆಗಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಬಂದು ನಾವು ಸೇವೆ ಮಾಡ್ತೇವೆ ಅಂದ್ರೆ ಅವ್ರು ರವಿವಾರ ಶನಿವಾರ ನೋಡ್ಬೋದು. ಗೋಶಾಲೆಯೊಳಗೆ ಇವತ್ತಿಗೂ 10-20 ಹುಡುಗರು ಸಗಣಿ ಬುಟ್ಟಿ ತಗೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ನಾವು ಪಗಾರ ಕೊಡಂಗಿಲ್ಲ, ಅವ್ರ ಫೀಸ್ ಕಟ್ಟಬೇಕು. ಅವ್ರದ್ದು ಏನು ಅಡಚಣೆ ಅಂದ್ರೆ ನಾವು ಆಶ್ರಮದಿಂದ ಸಹಾಯ ಮಾಡ್ತೇವೆ. ವಿದ್ಯೆಯಿಂದ ಮಾರಬಾರದು ಅನ್ನೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೂ ದೊಡ್ಡ ಪ್ರಯತ್ನ ಮಹಾರಾಜರ ಸಂಕಲ್ಪದ ಆಗ್ತದೆ. ಅನ್ನವನ್ನು ಮಾರಬಾರದು ಅನ್ನೋದಕ್ಕೆ 42 ವರ್ಷಗಳಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದವರು ಯಾರನ್ನೂ ರಿಕ್ತ ಹಸಿವಿನಿಂದ ಹಾಗೆ ಹೋಗಬಾರ್ದು. ಯಾವುದೇ ಸಮಯದಲ್ಲಿ ಬರಲಿ, ರಾತ್ರಿ ಬರಲಿ, ಮುಂಜಾನೆ ಬರಲಿ, ಉಪಹಾರ ಸಮಯಕ್ಕೆ ಬಂದ್ರೆ ಉಪಹಾರವನ್ನ ಯಾರಾದ್ರೂ ಇಲ್ಲಿ ಪಾವತಿ ಅನುಸರಿ ನಿಮ್ಮ ಊಟಕ್ಕೆ ಹಾಕ್ತೀವಿ ಎಂದು ನಾವು ಹೇಳಿಲ್ಲ. ಇದನ್ನ ನಾವು ಸಮಾಜದ ಬಾಂಧವರಾಗಿ ಮಹಾರಾಜರ ಶಿಷ್ಯರಿರ್ಲಿ, ಸಮಾಜದಲ್ಲಿ ಬೇರೆ ಬೇರೆ ಇಡೀ ಸಮಾಜದಲ್ಲಿ ನಾವೆಲ್ಲೋ ಒಂದೊಂದು ಊರಿನಲ್ಲಿಂದ ಒಬ್ಬೊಬ್ಬರು ಬಂದಿರಬಹುದು. ಇಡೀ ಸಮಾಜದಲ್ಲಿ ನಡೀತಾ ಇರತಕ್ಕಂಥದ್ದು ಎಲ್ಲರೂ ನಿಮ್ಗೆ ಗೊತ್ತಿದೆ. ಸಮಾಜದ ದೃಷ್ಟಿಯಿಂದ ಚೈತನ್ಯಾಶ್ರಮ 42 ವರ್ಷಗಳಿಂದ ಉಪಾಸನೆಯನ್ನು ಪ್ರಾರಂಭ ಮಾಡಿ ಅದರಿಂದ ಪಡೆದಿರತಕ್ಕಂತಹ ದಿವ್ಯ ಶಕ್ತಿಯನ್ನ ಎಲ್ಲ ಕಾರ್ಯಗಳಿಗೆ, ಧರ್ಮ ಸಂರಕ್ಷಣೆಯ ಕಾರ್ಯಗಳಿಗೆ ಉಪಯೋಗ ಮಾಡ್ತಾ ಇದೆ. ಅವಧೂತರ ವಿಚಾರಗಳು ದೃಷ್ಟಿಕೋನ ಬಹಳ ವಿಶಾಲವಾಗಿರ್ತಕ್ಕಂತಹ ದೃಷ್ಟಿಕೋನದಲ್ಲಿ ಚೈತನ್ಯಾಶ್ರಮ ಕೆಲಸ ಮಾಡ್ತಾರೆ. ಇದನ್ನ ನಾವು ಅರಿತುಕೊಳ್ಬೇಕು. ನಮ್ಮ ಸಮಯವನ್ನ ಎಷ್ಟಾದ್ರೂ ಸದ್ಗುರುಗಳ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. 10 ವರ್ಷದ ಹಿಂದೆ ಜನವರಿ 26ರಂದು ನಿಮ್ಗೆಲ್ಲ ನೆನಪಿರ್ಬೋದು, ಟಿವಿ ನೋಡೋರಿಗೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ತಕ್ಷಣ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ 10 ವರ್ಷದಿಂದ ಕರೆಕ್ಟ್ ಆಗಿ ಹೇಳಿದ್ರು. ಇವತ್ತಿಗೆ ನಾವಿಲ್ಲಿ
ನಮ್ಮ ಸ್ತ್ರೀ ಶಕ್ತಿಯಾಗಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಸ್ತ್ರೀ ಶಕ್ತಿಯ ಅತ್ಯಂತ ಅವಶ್ಯಕತೆ ಸಮಾಜಕ್ಕಿದೆ. ಇದನ್ನ ಸತ್ಪುರುಷರು ತಿಳಿದುಕೊಂಡಿದ್ದಾರೆ, ರಾಜಕಾರಣಿಗಳು ತಿಳಿದುಕೊಂಡಿದ್ದಾರೆ, ನಮಗೂ ಅನುಭವ ಇದೆ. ಆದ್ದರಿಂದ ಆಯಿ ಸಾಹೇಬರ ಹೆಸರಿನಿಂದ ನಾವು ಇವತ್ತೊಂದು ಸಮಾವೇಶ ಮಾಡ್ತಾ ಇದ್ದೇವೆ. ಸಣ್ಣ ಪ್ರಯತ್ನ ಪ್ರಾರಂಭ ಆಗಿದೆ. ಇದು ನಿಧಾನವಾಗಿ ಎಲ್ಲರ ಮನೆಗಳಲ್ಲಿ, ಎಲ್ಲರ ಮನಸ್ಸಿನಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ ನಿಧಾನವಾಗಿ ದೇಶವ್ಯಾಪಿಯಾಗಿ ಹರಡಿ ಒಂದು ದೊಡ್ಡ ಸಂಘಟನೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಆಯಿ ಸಾಹೇಬ್ ಮಹಿಳಾ ಮಂಡಲದಿಂದ ಜನರಿಗೆ ಒಂದು ಕಲ್ಪನೆ ಇರ್ತದೆ. ನಾವೊಂದು ದಾಸ್ ಮಾಡಿದ್ವಿ, ದತ್ತಾವಧೂತ ಸೇವಾ ಸಂಘ ಮಾಡಿದ್ವಿ, ಅಥವಾ ಸರ್ವಾಭಿವೃದ್ಧಿ ನಮ್ಮ ಇದ್ರದ್ದು ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ ಒಂದು ಸಂಘಟನೆಯನ್ನ ಮಾಡಿದ್ವಿ. ಅನೇಕ ಸಂಘಟನೆಗಳು ಈ ಚೈತನ್ಯ ಆಶ್ರಮದ ಒಂದು ಇದರಲ್ಲಿ ಅಡಿಯಲ್ಲಿ ಬರ್ತಾ ಇದೆ. ಸಾಮಾನ್ಯವಾಗಿ ನಮಗೆ ಅನಿಸ್ತದೆ, ಏನಾದ್ರು ಒಂದು ಸಂಘಟನೆ ಮಾಡಿದ ತಕ್ಷಣ ಇದ್ರದ್ದು ಅಧ್ಯಕ್ಷ ಯಾರು, ಉಪಾಧ್ಯಕ್ಷ ಯಾರು, ಎಷ್ಟು ದುಡ್ಡು ಕೊಡಬೇಕು, ಇದ್ರ ಮೆಂಬರ್ಶಿಪ್ ಬಗ್ಗೆ ಎಷ್ಟು ನಾವು ರೊಕ್ಕ ಕೊಡಬೇಕು, ನಾವು ಎಲ್ಲೆಲ್ಲಿ ಫಂಕ್ಷನ್ ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಮ್ಮ ಡ್ರೆಸ್ ಕೋಡ್ ಏನು, ಸಾಮಾನ್ಯವಾಗಿ ಸಮಾಜಕ್ಕೆ ಹೇಳ್ತಕ್ಕಂತ ಒಂದು ಪ್ರಶ್ನೆ ಇದೆ. ಆಯಿ ಸಾಹೇಬ್ರ ಒಂದು ಸಂಘಟನೆಯನ್ನು ಏನ್ ಮಾಡ್ತಾ ಇದೆ, ಗುರುಗಳೇನು ಹೇಳ್ತಾ ಇದ್ದಾರೆ, ಇದು ಕೇವಲ ಸೇವಾಕರ್ತರಿಗಾಗಿ ಮಾಡ್ತಕ್ಕಂತ ಒಂದು ಸಂಘಟನೆ. ಅವರಿಂದ ಸಮಾಜದಲ್ಲಿ ಧರ್ಮ ಉಳಿದಿದ್ರೆ ಹೆಣ್ಮಕ್ಕಳಿಂದ ಉಳಿದಿದೆ, ಕುಟುಂಬಗಳಲ್ಲಿ ಧರ್ಮ ಉಳಿದಿದ್ರೆ, ಹಿಂದೂ ಧರ್ಮ ಉಳಿದಿದ್ರೆ ಅದು ಹೆಣ್ಮಕ್ಕಳಿಂದ ಉಳಿದದ್ದು, ಗಂಡಸರಿಂದ ಉಳಿದಿಲ್ಲ. ಮನೆಯೊಳಗೆ ನಾವು ಪ್ಯಾಂಟ್ ಹಾಕೊಂಡು ಹೊರಗೆ ಹೋದ್ರೆ ಮನೆಯೊಳಗ ದೇವರ ಪೂಜೆ, ಆರತಿ, ಮಕ್ಕಳಿಗೆ ಸಂಸ್ಕಾರ ಎಲ್ಲ ಕೊಡೋರು ಹೆಣ್ಮಕ್ಳು. ಆದ್ದರಿಂದ ಈಗಿನ ಸಮಯದಲ್ಲಿ ಧರ್ಮವನ್ನು ಉಳಿಸಬೇಕು, ಧರ್ಮವನ್ನು ಮುಂದಡಿಸಿಕೊಂಡು ಹೋಗಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹೆಣ್ಣು ಮಕ್ಕಳ ಶಕ್ತಿ. ಈ ಶಕ್ತಿ ವೈಯಕ್ತಿಕವಾಗಿ ಅವರವರ ಕುಟುಂಬದಲ್ಲಿ, ಅವರವರ ಮನೆಯಲ್ಲಿ ಈಗ ಮಾಡ್ತಾನೆ ಇದೆ ಕೆಲಸವನ್ನ. ನಾವು ಹೇಳಿದ್ರು ಮಾಡ್ತಾರೆ, ನಾವು ಹೇಳದೇ ಇದ್ರು ಮಾಡ್ತಾರೆ. ಎಲ್ಲಾರ ಕುಟುಂಬದೊಳಗೆ ಈ ಶಕ್ತಿ ತನ್ನ ಕೆಲಸವನ್ನು ಮಾಡ್ತಾನೆ ಇದೆ. ಎಲ್ಲಾ ಕುಟುಂಬದೊಳಗೂ ರಂಗೋಲಿ ಹಾಕಿ ದೇವರ ಫೋಟೋ ಮುಂದೆ ದೀಪ ಹಚ್ಚೋರು ಹೆಣ್ಮಕ್ಳೇ, ಎಲ್ಲ ನಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಈ ಸಮಾವೇಶದ ಮೂಲಕ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಈ ಕಲಿಕಾಲದಲ್ಲಿ ಒಂದು ಮುಕ್ತಿ ಇದೆಯಲ್ಲ, ಸಂಘೆ ಶಕ್ತಿ ಕೆಲವಿಗೆ ಅಂತ ಹೇಳಿ, ಆ ರೀತಿ ಈ ಕಾಲಮಾನದ ಪ್ರಕಾರ ಅದನ್ನ ನಾವು ಸಂಘಟಿಸ್ತಾ ಇದ್ದೇವೆ. ಅದನ್ನ ಎಲ್ಲಾ ಸಮಾಜದಲ್ಲಿ ಇರತಕ್ಕಂತ ಎಲ್ಲ ಸ್ತ್ರೀ ಶಕ್ತಿಯನ್ನ ಸಂಘಟನೆ ಮಾಡಿ ಒಂದು ಅದಕ್ಕೆ ಸ್ವರೂಪವನ್ನು ಕೊಡುವಂತಹ ವಿಚಾರವನ್ನು ಇವತ್ತು ಮಾಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಸಮಾಜ ಬಾಂಧವರಲ್ಲಿ, ಇಲ್ಲಿ ಸೇರತಕ್ಕಂತಹ ಎಲ್ಲ ಮಾತೆಯರಲ್ಲಿ ನನ್ನ ವಿನಂತಿ ಏನಂದ್ರೆ, ನೀವು ಹೆಚ್ಚು ಇದರೊಳಗೆ ತೊಡಗಿಕೊಂಡು ನಿಮ್ಮನ್ನು, ಸಮಾಜವನ್ನು, ಧರ್ಮವನ್ನು ಕಾಪಾಡಬೇಕಂತ ಹೇಳಿ ಒಂದು ವಿನಂತಿಯನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನ ಇವತ್ತು ಸದ್ಗುರುಗಳ ಚರಣಗಳಿಗೆ ಅರ್ಪಿಸಿ ನಾನು ವಿರಮಿಸ್ತೇನೆ. ನಮ್ಮ ಗುರುಬಂಧುಗಳಾದಂತಹ ಡಾಕ್ಟರ್ ರಾಜರಿಗೆ ಧನ್ಯವಾದಗಳು. ಈಗ ಆಯಿ ಸಾಹೇಬ್ ಮಹಿಳಾ ಮಂಡಳದ ವತಿಯಿಂದ ಡಾಕ್ಟರ್ ಶ್ರುತಿಯವರು ಅನಿಸಿಕೆಗಳನ್ನ ಹಂಚಿಕೊಳ್ಳಬೇಕಾಗಿದೆ. गुरु ब्रह्मा गुरु विष्णु गुरुदेव महेश्वर गुरु साक्षात परम ब्रह्म तस्मै श्री गुरुवे नमः. सद्गुरु ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಎಲ್ಲರಿಗೂ ತಾಯಿ ಆದಂತಹ ಲೋಕಮಾತೆ ಆಯಿ ಸಾಹೇಬ್ ಮಹಾರಾಜರ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವರೆಲ್ಲರೂ ಇದ್ದಾರೆ, ಇವರು ಹೇಳಿದ್ದಾರೆ ಅಂತ ಹೇಳಿ ತೋರಿಸಿಕೊಟ್ಟಂತಹ ನಮ್ಮ ಸದ್ಗುರು ಆದಂತಹ ಶ್ರೀಯುತ ಗುರುಗಳ ಅಜ್ಜಾಗ ನಮಸ್ಕಾರ ಮಾಡ್ತಾ ಒಂದೆರಡು ಮಾತು ಮಾತಾಡ್ಲಿಕ್ಕೆ ಅವ್ರ ಬಾಜು ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಶ್ರೀಯುತ ಡಾಕ್ಟರ್ ವ್ಯಾಸ ದೇಶಪಾಂಡೆ ಅವರು ಬ್ರಹ್ಮ ಚೈತನ್ಯ ಮಹಾರಾಜರ ಈ ಸ್ಥಿರಪಾದುಕಾ ಮಂದಿರ ಮತ್ತು ಆಶ್ರಮದ ಬೃಹತ್ತಾದ ಒಂದು ಕಲ್ಪನೆಯನ್ನ ನಮ್ಗೆಲ್ಲ ಕೊಟ್ಟಿದ್ದಾರೆ. ಈ ಆಲದ ಮರ ಅಶ್ವತ್ಥದ ನಾವೆಲ್ಲ ಒಂದು ಸಣ್ಣ ಎಲ್ಲೆಲ್ಲೋ ಕಾಯಿ, ಟೊಂಗೆ ಅಥವಾ ಒಂದು ಎಲೆಗಳ ರೂಪದಲ್ಲಿ ನಾವೆಲ್ಲ ಇದ್ದೀವಿ.
ಅದರಂತೆ ಈಗ ಹೊಸದಾಗಿ ಚಿಗುರಿದಂತಹ 1.5 ವರ್ಷದ ಹಿಂದ ಚಿಗುರಿದಂತಹ ಒಂದು ಟೊಂಗೆ ಅದ, ಒಂದು ಶಾಖಾ ಅದ. ಅದು ಅಂದ್ರ ಆಯಿ ಸಾಹೇಬ್ ಮಹಾರಾಜರ ಹೆಸರಿನಿಂದ ಗುರುಗಳು ಶುರು ಮಾಡಿದಂತಹ ಮಹಿಳಾ ಮಂಡಳ 2023 ಆಗಸ್ಟ್ ಒಳಗ ಗುರುಗಳು ನಮ್ಗ ಇಲ್ಲೇ ಆಶ್ರಮದೊಳಗ ಹಿಂಗ ಮಾಡುವುದ ಮಾಡ್ರಿ ಅಂತಂದ್ರು. ಆಯ್ತು ಅಂತ ಹೇಳಿ ಉಮ್ಮಕ್ಕ ಅವರು ಅದ್ರದ ಎಲ್ಲರೂ ನಮ್ಗ ಒಂದ್ ಹೂ ಅಂತ ಹೇಳ್ತೀವಿ. ಗುರಿ ಮಂದೆ ಒಳಗ ಗೋಣ್ ಹಾಕವ್ರ ನಾವೆಲ್ಲ ಸಾಕಷ್ಟು ಜನ ಇದೀವಿ. ಆದ್ರ ಅದಕ್ಕ ದಿಕ್ಕು ತೋರಿಸಿ ಒಂದ್ ಗೆರೆ ಎಳೆದು ಹಿಂಗ್ ಹೋಗ್ರಿ ಅಂತ ಹೇಳಿ ಯಾರೋ ಮಾರ್ಕ್ ತೋರಿಸಿ ನಮ್ಗ ಗುರುಗಳು ಹಿಂಗ್ ಹೇಳಾರ ಹಿಂಗ್ ಮಾಡೋಣ ಅಂತ ಹೇಳಿ ಒಂದ್ ಮಾತು ಹೇಳಿ ಧೈರ್ಯ ಕೊಡೋರಂದ್ರು ಮಕ್ಕಳು ಎಲ್ಲಾರು ನಮ್ಗ್ ಸೇರಿಸಿ ಶುರು ಮಾಡಿದ್ವಿ. ಅದ್ರದ್ದು ಏನ್ ಮಾಡ್ತೀವಿ ನಾವ್ ಅಂತಂದ್ರ ಪ್ರತಿ ತಿಂಗಳು ಗುರುಗಳು ನಮ್ಗೆ ಏನ್ ಹೇಳಿದ್ರು, ಪ್ರತಿ ತಿಂಗಳು ಒಬ್ಬರ ಮನೆಯೊಳಗ ಅವ್ರು ಹಾಕಿ ಕೊಟ್ಟಂತಹ ಉಪಾಸನೆ ಕ್ರಮ ಏನದ ಅದನ್ನ 2 ಗಂಟೆಗಳ ಕಾಲ ಮಾಡಿ ಒಂದು ಅಲ್ಪೋಪಹಾರ ಅಥವಾ ಯಥಾಶಕ್ತಿ ಅನ್ನ ಸಂತರ್ಪಣೆ ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ನಾವು ಪ್ರಯತ್ನ ಮಾಡ್ತಾ ಹೋದಂಗ ಕೆಲವೇ ಜನರು, ಒಂದು 15-20 ಜನರಿಂದ ಶುರು ಆಗಿದ್ದು ಮಂಡಳ. ಈ ವರ್ಷ 1ನೇ ವರ್ಷ ನಮ್ದು ಹೋದ ವರ್ಷ ಆಗಸ್ಟ್ ಒಳಗೆ ನಾವು ಬನಶಂಕರಿ ಕಲ್ಯಾಣ ಮಂಟಪದಾಗ ಗುರುಗಳ ಆಶೀರ್ವಾದದಿಂದ ಒಂದು ವಾರ್ಷಿಕೋತ್ಸವ ಮಾಡಿದ್ವಿ. ಇವತ್ತು ಆ ಹೊತ್ತಿನೊಳಗೆ 160 ಮಹಿಳೆಯರಾಗಿದ್ರು ಧಾರವಾಡ ಒಳಗ. ಬೇರೆ ಕಡೆ ನಾನು ಹೇಳಿಲ್ಲ. ಧಾರವಾಡ ಅಷ್ಟೇ ಅಲ್ಲ, ಹುಬ್ಬಳ್ಳಿ, ಈಗಲೇ ಶಶಿಯಣ್ಣ ಹೇಳಿದಂಗ ಬೇರೆ ನಗರಗಳೊಳಗೂ ಶಹರಗಳೊಳಗೂ ಇದ್ರದ್ದು ಅಂದ್ರೆ ಪ್ರಚಾರ ಪ್ರಸಾರ ಆಗ್ತಾ ಇದೆ. ಅಲ್ಲಿಯೂ ಸಹ ಗುರುಗಳ ಆದೇಶದ ಮೇರೆಗೆ ಅವರ ಅನುಗ್ರಹದಿಂದ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ನಾವು ಏನ್ ಮಾಡಿದ್ವಿ ಅಂದ್ರೆ ಈಗ 1.5 ವರ್ಷದಾಗ ಸುಮಾರು 200 ಜನ ಧಾರವಾಡದ ಆಯಿ ಸಾಹೇಬ್ ಮಹಿಳಾ ಮಂಡಳದಲ್ಲಿ 200 ಹೆಣ್ಣು ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆಮೇಲೆ ಒಂದೇ ತಿಂಗಳಿಗೆ ಒಂದು ಮನೆಯಲ್ಲಿ ಸಾಕು ಅಂತ ಹೇಳಿದ ಹಂಗೆ ಹೋದಂಗ ಈಗ ನಮ್ಗ ಈ ವಾರ ಖಾಲಿ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ಲಿಕ್ಕತ್ತದ. ಮುಂದಿನ ವಾರಕ್ಕೆ ಇಟ್ಕೊಳ್ಳೋ, ಈ ವಾರ ಖಾಲಿ ಇಲ್ಲ. ಒಂದೊಂದ್ ಸರ್ತಿ ಅಂತೂ ತಿಂಗಳದಾಗ 4 ಮನೆ ಆಗ್ತಾವ. ಇಲ್ಲಿವರೆಗೂ ಇಷ್ಟು 18 ತಿಂಗಳೊಳಗೆ 37 ಮನೆಗಳೊಳಗ ಈ ಕೆಲಸ ನಡೆದದ, ಈ ಉಪಾಸನೆ ನಡೆದಿದೆ. ಆಮೇಲೆ 13,319 ಹನುಮಾನ್ ಚಾಲಿಸ ಪಾಠ, 31,62,000 ಜಪ ಆಗಿದೆ. ಅಷ್ಟೇ ಅಲ್ಲ, ಏನ್ ನಾವು ಅಲ್ಲಿ ಬಂದಂತಹ ಸ್ವ ಇಚ್ಛೆಯಿಂದ ಏನ್ ಹಾಕ್ತಾರ ದುಡ್ಡನ್ನ ಅದನ್ನ ಸಂಗ್ರಹ ಮಾಡಿ ಸದ್ಗುರುಗಳಿಗೆ ಅರ್ಪಿಸಿದ್ದೇವೆ. ಸುಮಾರು 2,11,000 ಅದನ್ನ ಅರ್ಪಿಸಿದ್ದೇವೆ ಅಂತ ಹೇಳಿಕ್ಕೆ ಖುಷಿ ಆಗ್ತದ. ಇಷ್ಟೆಲ್ಲ ಆತು, ಲೋಕಾಚಾರಕ್ಕೆ ಆತು. ಇನ್ನ ಖರೇನು ಮನಸ್ಸಿನಾಗ ಹೇಳ್ಬೇಕಂದ್ರ, ಇಲ್ಲಿ ಬಂದಾಗಷ್ಟ ನಾವು ಈಗ ಮದ್ವೆ ಮಾಡ್ಕೊಂಡು ಇಲ್ಲಿದ್ವಿ, ಬೆಳೆದ್ವಿ, ಇಲ್ಲೇ ಅವ್ರ ಮುಂದ ಅವ್ರ ಆಟ ಆಡ್ಸಿದ್ರು, ಬೆಳೆಸಿದ್ರು. ಮದ್ವೆ ಮಾಡ್ಕೊಟ್ಟು ಹೋದ್ಮೇಲೆ ವಾಪಸ್ ಬರ್ಲಿಕ್ಕೆ ಕಾರಣ ಏನಾರ ಒಂದ್ ಬೇಕಲ್ಲ, ಅದಕ್ಕೆ ಇದನ್ನ ಯಾವಾಗ ಹುಡುಕಿದ್ರು. ನಾವ್ ಅಲ್ಲೆಲ್ಲ ಬರ್ಲಿಕ್ಕೆ ನೆವ ಆತು. ಅದಕ್ಕೆ ನಾವೆಲ್ಲ ನಮ್ಮಂತವ್ರು ಬಹಳ ಮಂದಿ ಇದಾರೆ ಇಲ್ಲಿ. ಅವ್ರ ವತಿಯಿಂದ ನಾನು ಅವ್ರಿಗೆ ಧನ್ಯವಾದ ಹೇಳುದು. ಏನ್ ಹೇಳ್ತೀನಿ ಗೊತ್ತಿಲ್ಲ, ಅವರ ತಿಳ್ಕೊಬೇಕು ಅದನ್ನ. ಇದನ್ನ ನಾವು ಅವ್ರು ಏನ್ ಹೇಳ್ತಾರ ಮುಂದ್ ಮಾಡ್ತೀವಿ. ಹನುಮಾನ್ ಚಾಲಿಸದಾಗ ಬರ್ತದ, ತುಮ ರಕ್ಷಕ ಕಾವು ಕೋಡರನ, ಅದ ಉಕ್ತಿ ಒಳಗ ನಾವು ಅದನ್ನ ಅನುಭವಿಸ್ಕೊಂಡು ನೀವಿದ್ದೀರಿ ನಮ್ಮಿಂದ, ನಮ್ ಜೊತೆಗೂ ನೀವ ಇದ್ದೀರಿ, ನಮ್ ಮುಂದೂ ನೀವ ಇದ್ದೀರಿ. ಅದಕ್ಕ ಅದನ್ನ ನೀವ್ ಹೇಳ್ದಂಗ ನಾವು ಕೇಳ್ತೀವಿ. ಕೇಳುವಷ್ಟು ವ್ಯವಧಾನ, ಅಷ್ಟು ನಮ್ಗ ಸೌಜನ್ಯ ನೀವ ಕೊಡ್ಬೇಕು ಅಂತ ಹೇಳಿ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ.
ಶ್ರೀರಾಮ ಸಮರ್ಥ. ಇಲ್ಲಿಯವರೆಗೆ ಡಾಕ್ಟರ್ ನಮ್ಮ ಗುರುಬಂಧು ಗುರುಭಗಿನಿ ಡಾಕ್ಟರ್ ಶ್ರುತಿ ಧಾರವಾಡದಲ್ಲಿ ಯಾವ ಪ್ರಕಾರವಾಗಿ ಅವರು ಈ ಗುರುಗಳು ಹಾಕಿಕೊಟ್ಟಂತಹ ಪದ್ಧತಿಯಲ್ಲಿ ಈ ಆಯಿ ಸಾಹೇಬ್ ಮಂಡಳದ ಒಂದು ಕಾರ್ಯವೈಖರಿ ಸೇವಾ ವೈಖರಿ ನಡೆಯೋದನ್ನು ಅದರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ರು. ಅದೇ ಪ್ರಕಾರವಾಗಿ ಗುರುಗಳ ಅನಿಸಿಕೆ ಏನು ಅಂತಂದ್ರೆ, ಈಗ ಯಾವ್ಯಾವ ಊರಿಂದ ಈ ಆಯಿ ಸಾಹೇಬ್ ಮಂಡಳ ಕಾರ್ಯ ನಡೆದೋ ಆ ಊರಿಂದ ಒಬ್ಬೊಬ್ಬರು ಬಂದು ಇಲ್ಲಿ ತಮ್ಮ 2 ನಿಮಿಷ, ಬಹಳ ಸತ್ಯದಲ್ಲ, 2 ನಿಮಿಷದಲ್ಲಿ ನಿಮ್ಮ ಅನಿಸಿಕೆಯನ್ನ ಹಂಚ್ಕೋಬಹುದು. ಹುಬ್ಬಳ್ಳಿ, ಶಿವಮೊಗ್ಗ, ಭದ್ರಾವತಿ, ಹೊಸಪೇಟೆ, ಕೊಪ್ಪಳ, ತುಮಕೂರು, ಬೆಂಗಳೂರು, ಇನ್ನು ಮತ್ತೂರು, ಇಲ್ಲಿವರೆಗೂ ಕೆಲವು ಜನ ಪ್ರಾರಂಭ ಇನ್ಮೇಲೆ ಬಂದು ಮಾಡ್ತಿರಬಹುದು. ತಮ್ಮ ಅನಿಸಿಕೆಯನ್ನ ದಯವಿಟ್ಟು ಇಲ್ಲಿ ಬಂದು ಹಂಚ್ಕೋಬೇಕಂತ ಕೇಳ್ಕೊಳ್ತೇವೆ. ಮತ್ತಿದು ಕಂಪಲ್ಸರಿ ಅಂತ ಏನಲ್ಲ. ಅಲ್ಲಿಯ ಒಂದು ಸ್ಥಿತಿಗತಿ ಏನದನೋ ಅದು ಏನ್ ಪರಿಸ್ಥಿತಿ ಅದನ್ನ ಹೇಳಲಿಕ್ಕೆ ಅಡ್ಡಿ ಇಲ್ಲ. ನಾನು ಕೊಪ್ಪಳದಿಂದ ಮಾಲಿನಿ ಶಾಸ್ತ್ರಿ ಅಂತ ಹೇಳಿ, ನಾವು ಇವತ್ತಿನವರೆಗೂ ಆಯಿ ಸಾಹೇಬ್ ಮಹಿಳಾ ಮಂಡಳ ಅಂತ ಹೇಳಿ ಇನ್ನೂ ನಮ್ಮಲ್ಲಿ ಪ್ರಾರಂಭ ಆಗಿಲ್ಲ. ಇದ್ರ ಬಗ್ಗೆ ನಮಗ್ ಮೊನ್ನೆ ಶಿಕ್ಷೆಯನ್ನ ನಮಗ್ ಫೋನ್ ಮಾಡಿ ಈ ರೀತಿ ನಡೆದ, ನೀವು ಅವತ್ತು ಬಂದು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗ್ರಿ, ಗುರುಗಳು ಏನ್ ಹೇಳ್ತಾರ ಅದನ್ನ ನೀವು ಕೂಡ ಮುಂದೆ ಇದನ್ನ ಒರೆಸ್ಕೊಂಡು ಹೋಗಿರಂತೆ. ಆದ್ರೆ ನಮ್ಮಲ್ಲಿ ಮಹಿಳಾ ಮಂಡಳದ ಹೆಸರು ಬೇರೆ ಇರಬಹುದು, ಆದ್ರೆ ಶ್ರುತಿ ಅಕ್ಕ ಏನ್ ಹೇಳಿದ್ರು ಇವಾಗ ಅದ್ರ ಕಾರ್ಯಗಳೆಲ್ಲ ನಮ್ಮಲ್ಲೂ ನಡೀತಾರೆ. ಒಂದು ಉಪಾಸನೆ ಆಗ್ಲಿ, ಹನುಮಾನ್ ಚಾಲಿಸ ಆಗ್ಲಿ, ಒಂದು ಉಪಾಸನ ಪದ್ಧತಿಯ ಒಂದು ಕೈಪಿಡಿ ಇರೋದ್ರಿಂದ ನಾಮಸ್ಮರಣ ಕೇಂದ್ರ ಅಂತ ಮಾಡಿಕೊಂಡು ಅದ್ರ ಜೊತೆಗೆ ಶಾರದಾ ಶಂಕರ ಭಕ್ತ ಮಂಡಳಿ ಅನ್ನೋ ಹೆಸರಿನಲ್ಲಿ ನಾವು ಪ್ರತಿ ವಾರ ಒಬ್ಬರ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು, ಭಜನೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಇನ್ನ ಗುರುಗಳ ಆಜ್ಞೆಯಂತೆ ಎಲ್ಲ ಊರಿನ ಮಹಿಳಾ ಮಂಡಳಿಗಳು ಯಾವ ರೀತಿ ನಡಿಬೇಕು ಅಂತ ಅವ್ರು ಏನೇ ನಿರ್ದೇಶನ ಕೊಟ್ಟರು ಆ ನಿರ್ದೇಶನದಂತೆ, ಆ ಗುರು ಆಜ್ಞೆಯಂತೆ ನಾವು ಕೊಪ್ಪಳದ ಮಹಿಳಾ ಮಂಡಳದವರು ನಡ್ಕೋತೀವಿ, ಶಿಸ್ತಾವಹಿಸಿ ಅದನ್ನ ಪಾಲಿಸ್ತೀವಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಗುರುಗಳ ಚರಣದಲ್ಲಿ ಅರ್ಪಿಸ್ತೀನಿ. ನಮಸ್ಕಾರ. ಶ್ರೀರಾಮ ಸಮರ್ಥ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಹಾಗೂ ಸದ್ಗುರು ಶ್ರೀ ಆಯಿ ಸಾಹೇಬ್ ಮಹಾರಾಜರ ಇಚ್ಛೆಗನುಸಾರ ನಮ್ಮ ಗುರುಗಳು ನಮಗೆ ಬೆಂಗಳೂರಿನಲ್ಲಿ ನವೆಂಬರ್ 30, 2033 ಆಯಿ ಸಾಹೇಬ ಭಗಿನಿ ಮಂಡಳಿ ಅಂತ ಶುರು ಮಾಡಿದ್ರು. ಮೊದಲನೇದಾಗಿ ಬೆಂಗಳೂರಿನಲ್ಲಿ ನವೆಂಬರ್ 30, 2023 ಭಗಿನಿ ಆಯಿ ಸಾಹೇಬ ಅಖಿಲ ಕರ್ನಾಟಕ ಆಯಿ ಸಾಹೇಬ ಭಗಿನಿ ಮಂಡಳಿ ಅಂತ ಹೆಸರು ಕೊಟ್ಟರು, ಮಹಿಳಾ ಮಂಡಳಿ ಅಂತ ಹೆಸರು ಕೊಟ್ಟರು. ಖರೆ ಹೇಳ್ಬೇಕಂದ್ರೆ ಆಗ ಶುರುವಂತೂ ಆಯ್ತು, ಆದ್ರೆ ನಾವೆಲ್ಲ ಅದರ ಸಲುವಾಗಿ ಉಪಾಸನೆ ಅದು ಶುರು ಮಾಡಿದ್ದು ಎಲ್ಲರ ಮನಸ್ಸಲ್ಲೂ ಇಚ್ಛಾ ಇತ್ತು, ಆದ್ರೆ ಸ್ವಲ್ಪ ತಡವಾಗಿ ಶುರು ಮಾಡಿದ್ವಿ. ಈಗ ಸುಮಾರು ಒಂದು 6-7 ತಿಂಗಳಿಂದ ಕಂಟಿನ್ಯೂಸ್ ನಡ್ಕೊಂಡು ಬರ್ತಿದೆ. ಪ್ರತಿ ತಿಂಗಳು 2 ಸರಿ ಉಪಾಸನೆ ಮಾಡ್ತೀವಿ. ಗುರುಗಳು ಹೇಳ್ಕೊಟ್ಟಾಗ ರಾಮರಕ್ಷ, ಹನುಮಾನ್ ಚಾಲೀಸ, ಜಪ ಅದು ಎಲ್ಲ ನಡ್ಕೊಂಡು ಬಂದಿದೆ. ತಿಂಗಳಿಗೆ
ನಾವೆಲ್ಲ ಎಷ್ಟೊಂದು ಆಯಿ ಸಾಹೇಬ್ ಭಗಿನಿ ಮಂಡಳಿ ಕೂಡಿವಿ. ನಾವೆಲ್ಲ ತಿಂಗಳಿಗೆ ಸ್ವಲ್ಪ ಕೂಡಿಟ್ಟು ಮಹಾರಾಜರಿಗೆ ಗುರುಗಳನ್ನ ಸಮರ್ಪಣೆ ಮಾಡೋದನ್ನ ಮಾಡಿವಿ. ಇದು ನಮ್ಮ ಪೂರ್ತಿಗೆ ಅಂದ್ರೆ ಹೆಣ್ಮಕ್ಳ ಪೂರ್ತಿಗೆ ಇದರಲ್ಲಿ ಕೆಲಸ ಮಾಡೋರು ಇರ್ತಾರೆ, ಮಾಡದಲ್ಲೇ ಇರ್ತಾರೆ. ಅವ್ರವ್ರ ಇಚ್ಛಾ ಪ್ರಕಾರ ಅಂದ್ರೆ ಮಿನಿಮಮ್ ಒಂದು 100 ರೂಪಾಯಿ ಪ್ರಕಾರ ತೆಗೆದಿರ್ತೀವಿ. ತಿಂಗಳಿಗೆ 1300 ರೂಪಾಯಿ ಅಂತ ಕಲೆಕ್ಟ್ ಮಾಡಿದ್ವಿ. ಈಗ ಅದನ್ನ ಗುರುಗಳಿಗೆ ಸಮರ್ಪಣೆ ಮಾಡೋದಿದ್ದೀವಿ ಇವತ್ತು. ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ, ಬೆಂಗಳೂರಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಮ್ಮನೇಲಿ ಉಪಾಸನ ಇದೆ, ಒಂದು ಅರ್ಧ ತಾಸು ಬಂದ್ರೆ ಪಕ್ಕದ ಮನೆಯವ್ರಿಗೆ ಕರೆದ್ರು ಅವ್ರು ಬರೋದು ಕಷ್ಟನೇ ಇದೆ. ಹೀಗಾಗಿ ಶುರು ಮಾಡಿದಾಗ ನಾವು ಒಂದು 8-10 ಮಂದಿ ಇದ್ವಿ ಅಷ್ಟೇ. ಕರೆಕ್ಟ್ ರೆಗ್ಯುಲರ್ ಬರೋರು ಒಂದು 8-10 ಮಂದಿ ಇದ್ವಿ. ಗುರುಗಳಿಗೆ ಬಂದು ಹೇಳಿದ್ವಿ, ಈಗ ಹೀಗಿದ್ರೆ ಪರಿಸ್ಥಿತಿ ನಮ್ದು ಸ್ವಲ್ಪನೇ ಮಂದಿ ಇದ್ದೀವಿ ಅಂತ. ಗುರುಗಳು ಹೇಳಿದ್ರು, ನೀವೇನು ಕಾಳಜಿ ಮಾಡಬೇಡ್ರಿ, ನೀವು ಎಷ್ಟು ಕಡಿಮೆ ಮಂದಿ ಇದ್ದೀರೋ ಅಷ್ಟೇ ಜನ ಇಷ್ಟಾದಿಂದ ಮಾಡ್ಕೋತ ಹೋಗ್ರಿ ಅಂತ. ಗುರುಗಳ ಆಶೀರ್ವಾದದಿಂದ ಈಗ ನಾವು ಗ್ರೂಪ್ನಲ್ಲಿ 63 ಮಂದಿ ಇದ್ದೀವಿ. ಈಗ ನಮಗೂ ಪರಿಸ್ಥಿತಿ ಹಿಂಗೆ ಆಗಿದೆ. ಎಲ್ಲರೂ ಕೇಳ್ತಿರ್ತಾರೆ, 2ನೇ ಶನಿವಾರ ಮತ್ತು 4ನೇ ಶನಿವಾರ ಭಜನೆ ಉಪಾಸನ ಇಟ್ಕೋತೀವಿ, ನಮ್ಮಲ್ಲಿ ಬನ್ನಿ ನಮ್ಮನೇಲಿ ಬನ್ನಿ ಅಂತ ಕೇಳ್ತಾರೆ. ಅದೇ ಇಲ್ಲ ಮುಂದಿನ ತಿಂಗಳು ಅಂತ ಹೇಳೋ ಪರಿಸ್ಥಿತಿ ಬಂದರೆ ಇದೆಲ್ಲ ಗುರುಗಳ ಆಶೀರ್ವಾದದಿಂದಲೇ ಆಗಿದೆ. ಇಷ್ಟು ಹೇಳಿ ನಮಸ್ಕಾರ. ಈ 42 ವರ್ಷದೊಳಗೆ ಗಂಡಸರಿಗೆ ಏನಾದ್ರು ಮನಸ್ಥಿತಿ ಅಂತ ಹೇಳಿದ್ರು ಒಬ್ಬರು ಇರ್ತಿಲ್ಲ. ಈಗ ನೋಡ್ರಿ, ಶ್ರೀರಾಮ್ 1996ನೇ ಇಸ್ವಿಲಿ ಸದ್ಗುರುಗಳು ನಮ್ಮ ಮನೇಲಿ ಬಂದು ಶುಭ್ರ ಮಾಡಿ 96ನೇ ಇಸ್ವಿನಲ್ಲಿ ಬ್ರಹ್ಮಚೈತನ್ಯ ಭಕ್ತ ಮಂಡಳಿ ಅಂತ ಹೇಳಿ ಅವತ್ತೊಂದು ಪ್ರಾರಂಭ ಮಾಡಿದ್ರು. ಆ ದಿನದಿಂದ ಈ ದಿನದ ತನಕ ಪ್ರತಿ ಶನಿವಾರ 4 ಗಂಟೆಯಿಂದ 6 ಗಂಟೆ ತನಕ ಸತ್ಸಂಗ ನಡೆಯುತ್ತೆ. ಸತ್ಸಂಗದಲ್ಲಿ 1 ಗಂಟೆ ರಾಮನಾಮ ಜಪ, ಮತ್ತೆ ಹನುಮಾನ್ ಚಾಲೀಸು, ಮತ್ತೆ ರಾಮರಕ್ಷಾ ಸ್ತೋತ್ರ, ಇದಿಷ್ಟನ್ನು ಗುರುಗಳು ನಡೆಸ್ಕೊಂಡ್ಬರ್ಬೇಕು ಅಂತ ಹೇಳಿ ನಮಗೆ ದಾರಿ ಹಾಕೊಟ್ಟಿದ್ರು. ಅದೇ ಪ್ರಕಾರ ಇಷ್ಟು ವರ್ಷ ನಮ್ಮ ಅತ್ತೆಯವರು ಅದನ್ನ ನಡೆಸ್ಕೊಂಡ್ ಬಂದಿದ್ರು. ಈಗ ಅದನ್ನ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ ಮುಂದೆನೂ ಇದೇ ತರ ಆಯಿ ಸಾಹೇಬ್ ಭಕ್ತ ಮಂಡಳಿ ಅಂತ ಹೇಳಿ ಪ್ರತಿ ಶನಿವಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಗುರುಗಳು ಹೇಗೆ ಹೇಳ್ತಾರೋ ಆ ತರ ನಡೆಸ್ಕೊಂಡು ಹೋಗ್ತಿದ್ದೀನಿ. ನನ್ಗೆ ಹೆಚ್ಚಿನ ಮಾತಾಡಕ್ಕೆ ನನಗೆ ಆಗಲ್ಲ, ಇಷ್ಟನ್ನ ಮಹಾರಾಜರಿಗೆ ಅರ್ಪಿಸ್ತೀನಿ. ದಯವಿಟ್ಟು ಸ್ವಲ್ಪ ಮುಂದೆ ಸರಿಬೇಕಲ್ಲ, ಸ್ವಲ್ಪ ಮುಂದೆ ಸರಿಯಲ್ಲ. ಈ ಕಡೆ ಇದ್ದವ್ರು ಆ ಭಾಗದಿಂದ ಬಂದು ನಡೀತಾರೆ. सद्गुरुनाथ महाराज की जय। ब्रह्म चैतन्य ಗುರುಗಳಿಗೆ ಪಾದಕ್ಕೆ ನಮಸ್ಕರಿಸಿ ರತ್ನಾವೃತ್ತರಿಗೆ ನಮಸ್ಕರಿಸಿ ನಾನು 2 ಮಾತುಗಳನ್ನು ಹೇಳಿದ್ದೇನೆ. ನಾನು ನಂದಾ ಕುಲಕರ್ಣಿ ಅಂತ ಹೇಳಿ ಹೊಸಪೇಟೆಯಿಂದ ಬಂದಿದ್ದೆ. ನಮ್ಮಲ್ಲಿ ಈಗ ಸ್ಟಾರ್ಟ್ ಆಗಿದೆ, 4-5 ತಿಂಗಳಾಯಿತು ಗುರುಗಳಾಗಿರ್ತಾರೆ. ಅಲ್ಲೇ ಉಪಾಸನೆ ನಡೀತಾ ಇದೆ. ಆದರೆ ಎಲ್ಲರಿಗೂ ಆಯಿ ಮಹಾರಾಜರ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಅವ್ರ ಕರುಡಿ ಇದ್ದದಕ್ಕಂತ ಕೆಲವೊಂದು ಸ್ವಲ್ಪ ಸಂಕ್ಷಿಪ್ತ ಚರಿತ್ರೆ ಇದೆ. ನನ್ನ ಇಚ್ಛೆ ಏನಂದ್ರೆ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳಿದ್ರು. ಅಂದ್ರೆ ಅವ್ರಂದ್ರು ಅಂದ್ರೆ ಜನರಿಗೆ ಇನ್ನೂ ಗೌರವ ಭಕ್ತಿ ಹೆಚ್ಚಿಗೆ. ಹೆಂಗ ನಾವು ಮಹಾರಾಜರ ಚರಿತ್ರೆ ಓದಿ ಅವ್ರದೆಲ್ಲ ವಾಗ್ಮಿ ಚರಿತ್ರೆ ದತ್ತ ಬರೆದು ಓದಿ ಅಷ್ಟು ನಮ್ಮ ಮಹಾರಾಜರು ನಮ್ಮ ಹೃದಯದೊಳಗೆ ಹೆಂಗ್ ಕೂಡ್ತಾರ, ಹಂಗ ಆಯಿ ಮಹಾರಾಜರು ನಮ್ಮ ಹೃದಯದೊಳಗೆ ಅವರು ಇಬ್ರು ಕೂಡ್ಬೇಕು. ಹೆಂಗ ರಾಮಸೀತಾ ಹೆಂಗ್ ಕೂಡ್ತಾರೆ ಹಂಗ ಮಹಾರಾಜ ಆಯಿ ಮಹಾರಾಜ್ ಇಬ್ರು ನಮ್ಮ ಹೃದಯ ಕೂಡ್ಬೇಕಾದ್ರೆ ಆಯಿ ಮಹಾರಾಜರ ಬಗ್ಗೆ ಅವ್ರ ದತ್ತ ಅವ್ರ ಇನ್ನೂ ಹೆಚ್ಚಿಗೆ ಹೇಳ್ಬೇಕು. ಅವ್ರ ಚರಿತ್ರೆ ಬರ್ತಾರೆ, ಕುರುಡಿ ಇರ್ತಾರ ಅಂತ ಬರೀತಾರೆ. ಆದ್ರೆ ಅವು ಎಲ್ಲಾನು ತಿಳಿತಿತ್ತು ಅವ್ರಿಗೆ. ಮಹಾರಾಜ್ ಎಲ್ಲಿರ್ತಾರ, ಏನ್ ಮಾಡ್ತಾರೆ ಎಲ್ಲ ಕೇಳ್ತಿದ್ರು, ಎಲ್ಲಿರ್ತಾರೆ ಏನು ಅನ್ನೋದು ಕೇಳ್ತಿದ್ರು. ಹೀಗಾಗಿ ಎಲ್ಲರಿಗೂ ಒಂದು ಸಂಶಯ ಇರ್ತದೆ, ಯಾಕೆ ನೀವು ಉಪಾಸನೆ ಮಾಡಬೇಕು.
ಅವ್ರ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಂಡ್ರೆ ಅವ್ರ ಚರಿತ್ರೆ ಅವ್ರದ್ದು ಸಣ್ಣ ಸಣ್ಣ ಚರಿತ್ರೆ ಬರೆದು ಎಲ್ಲ ಮಂಡಳಿಯವರಿಗೆ ಕೊಟ್ಟು ಅವ್ರು ಹೀಗಿದ್ರು ಅಂತ ಹೇಳಿ ಅವ್ರ ಬಗ್ಗೆ ಇವ್ರಿಗೆ ಗೊತ್ತಿರ್ತದೆ. ಬಹಳ ಪರಮಾರ್ಥ ಇತ್ತು ಅವ್ರಿಗೆ, ಆದ್ರೆ ಬೆಳಕಿಗೆ ಬರಲಿಲ್ಲ ಅಂತ ಬರ್ತಾರೆ ಚರಿತ್ರೆಗಳು. ಹೀಗಾಗಿ ಬಹಳ ತ್ರಾಸ ಆಗ್ತದೆ. ಯಾಕೆ ಬೆಳಕಿಗೆ ಬರಲಿಲ್ಲ? ಈಗ ಅವ್ರು ದತ್ತಾವಧರಿಂದ ಅದು ಬೆಳಕಿಗೆ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ. ಅದ್ರ ಸಲುವಾಗಿ ಎಲ್ಲ ಆಯ್ ಮಹಾರಾಜರ ಬಗ್ಗೆ ಹಿಂದೆ ಹೆಚ್ಚಿಗೆ ಹೇಳಿ ನನ್ನ ಸಂಕ್ಷಿಪ್ತ ಸಣ್ಣ ಒಂದು ತಿರುಗಾಣಿಕೆ ಇವತ್ತು ಒಂದು ಲಕ್ಷ ಕೊಡ್ಬೇಕಂತ ಮಾಡಿದ್ದೆ. ಅವ್ರೊಂದ್ರಿಗೆ ಹೇಳಿ ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಶರಣಂ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಶರಣಂ. ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಶಂಕರ ತವ ಚರಣಂ. ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಶಂಕರ ತವ ಚರಣಂ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಶರಣಂ. ಸುಖಕರ ದುಃಖಹರ ಹೇ ಪರಮೇಶ್ವರ ಬ್ರಹ್ಮಪರಾತ್ಪರ ತವ ಶರಣಂ. ಸುಖಕರ ದುಃಖಹರ ಹೇ ಪರಮೇಶ್ವರ ಬ್ರಹ್ಮಪರಾತ್ಪರ ತವ ಶರಣಂ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಶರಣಂ. ಚಿದಾನಂದ ಗುರು ಚಿಸ್ವರೂಪ ಗುರು ಬ್ರಹ್ಮ ಚೈತನ್ಯ ತವ ಶರಣಂ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಶರಣಂ. ಓಂಕಾರ ಗುರು ತವ ಶರಣಂ. ಎಲ್ಲ ಸ್ಟೇಷನ್ಗೆ 2 ನಿಮಿಷ ನಿಂದಿರಲ್ಲ, 2 ನಿಮಿಷ ಟೈಮ್ ಅಂತ ಹೇಳಿದೆ. ಅದಕ್ಕೆ ನಾ ಏನು ಭಾಳ ಮಾತಾಡೋದಿಲ್ಲ. ಮಹಾರಾಜರಿಗೆ ಗುರುಗಳಿಗೆ ವಂದಿಸಿ ಅವರೇ ಈಗ ಒಂದೆರಡು ಮಾತು ಆಡಿಸ್ತಾರೆ. ಅವರೇ ನನ್ನ ಬಾಯಿಂದ ನುಡಿಸಿದ್ರು ಅಂತಷ್ಟೇ. ಯಾಕಂದ್ರೆ ನಮ್ಗಂತೂ ಇಲ್ಲ ಅತಿರಥಿ ಮಹಾರಥಿಗಳು ಡಾಕ್ಟ್ರು ಅವರೆಲ್ಲ ಮಾತಾಡಿದ್ಮೇಲೆ ನಮಗೆ ಮಾತಾಡೋ ಕೆಪಾಸಿಟಿನೇ ಇಲ್ಲ. ಆದ್ರೂ ಹುಬ್ಬಳ್ಳಿ ವತಿಯಿಂದ ಎಲ್ಲ ಕಡೆ ಮಾತಾಡಿ ಹುಬ್ಬಳ್ಳಿ ಒಬ್ರು ಎಲ್ಲ ಹೋಗ್ರಿ ಅಂತ ಹೇಳಿ ಬೆಳೆಸಿದ್ದಕ್ಕೆ ನಾ ಬಂದು ನಿಂತೇನೆ. ಇದು ಆಯ್ ಸಾಹೇಬ್ ಸ್ಟಾರ್ಟ್ ಆದದ್ದು ಜುಲೈದಾಗ ಕೆಂಪಣ್ಣವ್ರ ಕಲ್ಯಾಣ ಮಂಟಪದಾಗ ಅವ್ರು 23ನೇ ಇಸ್ವಿ ಒಳಗೆ 3 ದಿವಸದ್ದು ಕಂಟಿನ್ಯೂಸ್ ಹನುಮಾನ್ ಚಾಲಿಸ್ ಮಾಡಿದ್ರು. ಮಾಡಿದಾಗ ನಮ್ಮ ಹುಬ್ಬಳ್ಳಿ ಜನಕ್ಕೆ ಹೆಣ್ಮಕ್ಳಿಗೆ ಹುರು ಬಂದು ನಾವು ಯಾಕೆ ಮನ್ಯಾಗ ಮಾಡಬಾರ್ದು. ಅದಕ್ಕೆ ಅವ್ರು ಬಂದು ಗುರುಗಳು ಕೇಳಿ, ಗುರುಗಳ ನಾವು ಯಾಕೆ ಮನ್ಯಾಗ ಮಾಡಬಾರ್ದು, ಒಬ್ಬೊಬ್ರು ಮನ್ಯಾಗ ಹಿಂಗೆ ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಫಸ್ಟ್ ಅವ್ರು ಬಂದು ಗುರುಗಳು ಕೇಳ್ಕೊಂಡಾಗ ಗುರುಗಳು ಬಹಳ ಸಂತೋಷ ಆಯ್ತು. ನಾನು ಅದು ರೂಪರೇಷೆ ಹಾಕೊಡ್ತೀನಿ, ನೀವೊಂದು ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಆಗಸ್ಟ್ದಾಗ ಅವರು ರೂಪರೇಷೆ ಹಾಕೊಟ್ರು. ಅದ್ರ ಪ್ರಕಾರ ಆಗಸ್ಟ್ದಾಗ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ಅವಾಗ ಅಷ್ಟಾಗ ಎಷ್ಟು 4-5 ಮಂದಿಯಿಂದ ಹಿಂಗೆ ಶುರು ಮಾಡಿದ್ದು. ಇಲ್ಲಿ ತನಕ ಅಂದ್ರೆ ಒಂದು 100 ಮೆಂಬರ್ಸ್ ಆಗಿದೆ. ಸ್ವಲ್ಪ ಸ್ಲೋ ಹೊಂಟಿದ್ದಾರೆ. ಆದ್ರೆ ಇನ್ನು ಆಗಸ್ಟ್ದಾಗ ಒಂದು 100 ಪಿಕಪ್ ತಗೋಬಹುದು ಗುರುಗಳ ಆಶೀರ್ವಾದದಿಂದ. ಅದು ನಮ್ಮಿಂದ ಅಲ್ಲ, ಇವ್ರು ದುಡಿದ್ರೆ ಮುಂದೆ ಹೋಗ್ತದೆ ಗಾಡಿ ಅಷ್ಟೇ ನಮ್ಗೆ. ಅದಕ್ಕೆ ಈಗ ಆಮೇಲೆ ನಾವು ಶುರು ಮಾಡಿದ್ದು ಇವ್ರು ಉಪಾಸನಾ ಪದ್ಧತಿ ಹಾಕೊಟ್ರಲ್ಲ, ಅದೇ ಪ್ರಕಾರನೇ ಎಲ್ಲ ಶುರು ಮಾಡಿದೆ. ತಿಂಗಳ ಒಬ್ಬೊಬ್ರ ಮನೆಯಾಗ ನಾವು ಎಲ್ಲ ಮಾಡ್ಕೊತ ಹೊಂಟೀವಿ. ಈಗ 4 ಮೆಂಬರ್ಸ್ ಏನಿದಲ್ಲ ಅವ್ರ ಮನೆಗೆ ಮಾಡ್ಲಿಕ್ಕೆ ಒಬ್ರಿಗೂ ಅವಕಾಶ ಇಲ್ಲ. ಯಾಕಂದ್ರೆ ಮಂದಿದ ಲೀಸ್ಟ್ ಆಗಿದೆ.
ಈಗ ತಿಂಗಳಾಗ 200-300 ಮಾಡ್ಬೇಕಂತ ವಿಚಾರ ಮಾಡಿಲ್ಲ. ಮಂದಿ ಲಿಸ್ಟು ಹೊರಗಿನ ಮಂದಿ ಲಿಸ್ಟ್ ಭಾಳ ಬರ್ಲಿಕ್ಕೆ ಆಮೇಲೆ ಯಾರು ಕಡಿಮೆ ಮಾಡ್ತೀವಿ ಅವರು ಮೆಂಬರ್ ಹಾಕೋತನ ಹೊಂಟಾರ. ಮತ್ತು ನಮಗೆ ಅವ್ರು ತಾವಾಗ ಏನು ಕೊಟ್ಟಿರ್ತಾರೆ ಮಾಡಿರ್ತಾರೆ ಅದನ್ನ ನಾವು ಐ ಸಾಹೇಬ ಪುಣ್ಯತಿಥಿ ದಿವಸ ಗುರುಗಳಿಗೆ ಅರ್ಪಣೆ ಮಾಡಿರ್ತೀವಿ. ನಾ ಹೆಚ್ಚು ಹೇಳುವುದಿಲ್ಲ, ಅದಕ್ಕೆ ಗುರುಗಳಿಗೆ ಟೈಮ್ ಕೊಟ್ಟರೆ 2 ನಿಮಿಷ ಆಗಿ ಹೋಗಿರ್ಬೋದು. ಇನ್ನೊಂದು ಅವಕಾಶ ಸಿಕ್ಕಾಗೈತೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಹಾಗೂ ಶ್ರೀ ಬ್ರಹ್ಮಾನಂದ ಮಹಾರಾಜರು ಗುರುಗಳಲ್ಲಿ ನಮಸ್ಕರಿಸುತ್ತಾ, ನಾನು ತುಮಕೂರಿಂದ ಬಂದಿದ್ದೀನಿ. ನನ್ನ ಹೆಸರು ಸುನಂದಮ್ಮ ಅಂತ. ಅಲ್ಲೂ ಸಹ ಈ ಉಪಾಸನೆ ನಡೀತಾ ಇದೆ ಈಗ 2 ವರ್ಷಗಳಿಂದ. ಆದರೆ ನಮ್ಮ ಕುಲಕರ್ಣಿಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು. ಆಯಿ ಸಾಹೇಬರ ಇದು ನಾವು ಚರಿತ್ರೆಯಲ್ಲಿ ಮಾತ್ರ ಓದಿದ್ವಿ, ಹೆಚ್ಚಾಗಿ ಅದ್ರ ಬಗ್ಗೆ ನಮಗೆ ಗಮನ ಆಗಲಿಲ್ಲ. ಗುರುಗಳು ಈಗ ಮುಂದೆ ಏನೇನು ಕೊಡ್ತಾರೆ ಅದೇ ರೀತಿ ನಾವು ನಡೆಸ್ಕೊಂಡು ಹೋಗ್ತೀವಿ. ಈಗ ಪ್ರತಿ ತಿಂಗಳು ಪ್ರತಿ ವಾರ ಒಬ್ಬೊಬ್ಬರ ಮನೆಯಲ್ಲಿ ಹನುಮಾನ್ ಚಾಲೀಸ್ ಸಂಜೆ 6ರಿಂದ 8 ಗಂಟೆವರೆಗೂ 1 ಗಂಟೆ ಜಪ, 1 ಗಂಟೆ ಹನುಮಾನ್ ಚಾಲೀಸ್ ನಡೀತಾ ಇದೆ. ಇದೇ ತಿಂಗಳು 2ನೇ ತಾರೀಕು ಚಿಕ್ಕಪೇಟೆನಲ್ಲಿ ಶ್ರೀನಿವಾಸ ದೇವಸ್ಥಾನದಲ್ಲಿ ಬೆಳಿಗ್ಗೆ 9:30ರಿಂದ 12:30 ತನಕ ಹನುಮಾನ್ ಚಾಲೀಸ್ ಮತ್ತೆ ಜಪ ನಡೀತು. ಈ ದಿನ ಸಹ ಕೆಸ್ತೂರು ಅಂತ ಗ್ರಾಮದಲ್ಲಿ ಬೆಳಿಗ್ಗೆ 9:30ರಿಂದ 12:30 ತನಕ ಹನುಮಾನ್ ಚಾಲೀಸ್ ಮತ್ತೆ ಜಪ ನಡೀತಾ ಇದೆ. ಇದೇ ರೀತಿ ಪ್ರತಿ ವಾರ ಒಬ್ಬೊಬ್ಬರ ಮನೆಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಗುರುಗಳು ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ಅವ್ರು ಹಾಕಿಕೊಟ್ಟ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ 12 ಮಾತುಗಳನ್ನು ಮುಗಿಸ್ತೀವಿ. ಶ್ರೀರಾಮ್ ಸ್ಮೃತಿ. ಈಗ ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂತಹ ಆಯಿ ಸಾಹೇಬ್ ಮಂಡಳಿಯವರು ಪರಮ ಪೂಜ್ಯ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡುವಂತವರು ದಯವಿಟ್ಟು ಇಲ್ಲಿ ಬರಬೇಕು. ಮೊದಲನೇದಾಗಿ ಧಾರವಾಡದವರು ಸ್ವಲ್ಪ ಬೇಗ ಸಮಯದ ಅಭಾವ ಇರೋದ್ರಿಂದ ನಂತರದಲ್ಲಿ ಶಿವಮೊಗ್ಗ, रघुपति राघव राजा राम पतित पावन सीताराम। 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 ब्रह्मांड राजा सद्गुरु श्री ब्रह्मचैतन्य महाराज की जय। सद्गुरु श्री ब्रह्मानंद महाराज की जय। जय जय रघुवीर समर्थ। ಬೇಗ ಬೇಗ
ಅಲ್ಲ, ನಮಸ್ಕಾರ ಆಮೇಲೆ ಮಾಡುವಂತ ಮುಂದಿನ ಶಿವಮೊಗ್ಗದವರು, ಶಿವಮೊಗ್ಗ ಆಯಿ ಸಾಹೇಬ್ ಮಂಡಳಿಯವರು. ಶಿವಮೊಗ್ಗ ಆಯಿ ಸಾಹೇಬ್ ಮಂಡಳಿ. रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। ಈಗ ಶಿವಮೊಗ್ಗ ಭಕ್ತ ಮಂಡಳಿಯಿಂದ ಗೌರವ ಸಮರ್ಪಣೆ. ನಂತರದಲ್ಲಿ ಬೆಳಗಾಂ ಆಯಿ ಸಾಹೇಬ್ ಮಂಡಳದವರು ಬಂದ್ಬರ್ಬೇಕು. रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। ಬೆಳಗಾವಿ ಆಯಿ ಸಾಹೇಬ್ ಮಂಡಳಿಯ ಸೇವಾಗಾರಿಗಳು ಬರಬೇಕು. ಬೆಳಗಾವಿ ಆಯಿ ಸಾಹೇಬ್ ಮಂಡಳಿ. ಬೆಳಗಾವಿ ಆಯಿ ಸಾಹೇಬ್ ಮಂಡಳಿಯವರಿಂದ ಪರಮ ಪೂಜ್ಯ ಗುರುವಿಗೆ ಗೌರವ ಸಮರ್ಪಣೆ. रघुपति राघव राजा राम पतित पावन सीताराम. ಮುಂದಿನವರು ಕೊಪ್ಪಳದ ಆಯಿ ಸಾಹೇಬ್ ಮಂಡಳಿಯಿಂದ रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. ಕೊಪ್ಪಳದ ಆಯಿ ಸಾಹೇಬ್ ಮಂಡಳಿ ವತಿಯಿಂದ ಗೌರವ ಸಮರ್ಪಣೆ. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. ನಂತರ ಹುಬ್ಬಳ್ಳಿಯ ಆಯಿ ಸಾಹೇಬ್ ಮಂಡಳಿ ವತಿಯಿಂದ ಬೇಗ ಬರಬೇಕು. रघुपति राघव राजा राम पतित पावन सीताराम. 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 श्री रंगपुरी ब्रह्मांड नायक राजा सतगुरु श्री ब्रह्मदेव महाराज की, सतगुरु श्री ब्रह्मानंद महाराज की जय, सतगुरु श्री दत्तात्रेय महाराज की जय, आही साहेब माता जी की जय. जय जय रघुवीर समर्थ. आही साहेब मंडली वतीಯಿಂದ रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. ಈಗ ಹೊಸಪೇಟೆಯ ಆಯಿ ಸಾಹೇಬ್
ಈಗ ಗುರುಗಳಿಗೆ ಗೌರವ ಸಮರ್ಪಣೆ. ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. ತುಮಕೂರು ಆಯ್ತಾ ಮಂಡಳಿ ವತಿಯಿಂದ रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. सद्गुरुनाथ महाराज की जय. जय जय रघुवीर समर्थ. ಈಗ ಸರ್ವ ಸಂತಂತರ ಪರವಾಗಿ ಪರಮ ಪೂಜ್ಯ ಗುರುಗಳಿಗೆ ನಮ್ಮ ಚೈತನ್ಯಾಶ್ರಮದ ಅಧ್ಯಕ್ಷ ಹಾಗೂ ವಿಶ್ವಸ್ತರು ಬಂದರು ಪರಮ ಪೂಜ್ಯ ಗುರುಗಳಿಗೆ ಗೌರವ ಸಮರ್ಪಣೆಯಿಂದ ಕೊಡಬೇಕು. ಕೆಜಿ ಕುಲಕರ್ಣಿ ಅವರು. रघुपति राघव राजा राम पतित पावन सीताराम. शिवजी साहब डॉक्टर देशपांडे ಅವರು ದಯವಿಟ್ಟು रघुपति राघव राजा राम पतित पावन सीताराम. 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 श्री अनंत कोटि ब्रह्मांड नायक राजा सद्गुरु श्री ब्रह्मचैतन्य महाराज की जय. सद्गुरु श्री ब्रह्मानंद महाराज की जय. सद्गुरु श्री दत्तावधूत महाराज की जय. जय जय रघुवीर समर्थ. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. रघुनाथ महाराज की जय. जय जय रघुवीर समर्थ. ಇಲ್ಲಿಯವರೆಗೂ ಎಲ್ಲರೂ ಆಯು ಸಹಾಯ ಮಂಡಳಿಯವರು ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಈಗ ಪರಮ ಪೂಜ್ಯ ಗುರುಗಳು ಅದರ ಬಗ್ಗೆ ಮುಂದೆ ನಾವು ಹೆಂಗೆ ಮಹಾರಾಜರ ಒಂದು ಸೇವೆಯಲ್ಲಿ ತೊಡಬೇಕು, ಸಮಾಜದಲ್ಲಿ ಯಾವ ಪ್ರಕಾರವಾಗಿ ಈ ಆಯು ಸಹಾಯ ಮಂಡಳಿ ಒಂದು ಕಾರ್ಯವೈಖರಿ ಸೇವಾ ವೈಖರಿ ಹೇಗಿರ್ಬೇಕು ಅನ್ನೋದನ್ನ ವಿಸ್ತಾರವಾಗಿ ದಯವಿಟ್ಟು ಎಲ್ಲರೂ ಹೇಳಿಕೊಡ್ತಾರೆ. ನಾವೀಗ ಪರಮ ಪೂಜ್ಯಗಳ ಆಶೀರ್ವಚನವನ್ನ ಕೇಳೋಣ.
ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಃ. ದೇಹಾಪರಿ ತ್ರಾಲೋನಿ ಪ್ರಪಂಚ ಮುಕ್ತಿಂ ಜನಾದಾಗಿ ಅಧ್ಯಾತ್ಮ ಚರ್ಚ ಕರೋಮಿ ಬಹುಲೋಕಜೇವಿಗಳ ಪ್ರೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ सद्गुरुनाथ महाराज की जय जय जय। ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ವಿಶ್ವದಲ್ಲೇ ನಾಲ್ಕು ಪ್ರಕಾರದ ಜೀವರಾಶಿಯವ ಅಂತ ಉದ್ವಿಜ, ಸ್ವೇದಜ, ಅಂಡಜ ಮತ್ತು ಜರಾಯ. ಇವುಗಳಲ್ಲಿ ಉದ್ವಿಜ ಅಂದ್ರೆ ವನಸ್ಪತಿಗಳು, ಸ್ವೇದಜ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಕ್ರಿಮಿಗಳು, ಅಂಡಜ ಅಂದ್ರೆ ಮೊಟ್ಟೆಗಳಿಂದ ಬರ್ತಕ್ಕಂಥ, ಜರಾಯುಜ ಅಂದ್ರೆ ಗರ್ಭದಿಂದ ಬರ್ತಕ್ಕಂಥ. ಈ ಜೀವರಾಶಿಗಳಲ್ಲಿ ಕ್ರಿಯಾತ್ಮಕವಾಗಿ, ಭಾವನಾತ್ಮಕವಾಗಿ ಮತ್ತು ಪ್ರಗತಿಯ ದೃಷ್ಟಿಯಿಂದ ಪ್ರತಿಯೊಂದು ಜೀವರಾಶಿ ಏನಿದೆ ಅಂದ್ರೆ ಬೇರೆ ಬೇರೆ ಭಾವದಲ್ಲಿರ್ತಕ್ಕಂಥ ವನಸ್ಪತಿಗಳು ಮೊಳಕೆಯೊಡೆದು ಬ್ಯಾರ್ ಬರ್ತವೆ, ಅವುಗಳ ಬೆಳವಣಿಗೆನೂ ಆಗ್ತದೆ. ನೂರಾರು ವರ್ಷಗಳವರೆಗೆ ಇರ್ತಕ್ಕಂಥ ವೃಕ್ಷಗಳು ಅವು. ಅದೇ ರೀತಿಯಾಗಿ ಅವುಗಳಲ್ಲಿ ಸ್ವಾಭಾವಿಕವಾಗಿ ಅವುಗಳಲ್ಲಿ ಯಾವ ಹೂವು, ಹಣ್ಣು, ಎಲೆ ಇತ್ಯಾದಿಗಳು ಯಾವ ಗುಣಗಳನ್ನು ತಗೊಂಡು ಅವು ಹುಟ್ಟಿ ಬರಬೇಕು ಅಥವಾ ಅವು ಇರಬೇಕು ಆ ಪದ್ಧತಿ ಅಂತಿಲ್ಲ. ಆದ್ರೆ ಇವುಗಳಲ್ಲಿನೂ ಏನಿದೆ ಅಂದ್ರೆ ಚೈತನ್ಯ. ಅದಕ್ಕೂ ಹಿಂದೆ ಹೋದ್ರೆ ನಾವು ಕಲ್ಪನಾ ಇಲ್ಲ ನಮಗಷ್ಟ. ಈ ಜಡಗಳಲ್ಲಿಯೂ ಚೈತನ್ಯ. ಹಿರಣ್ಯಕಶ್ಯಪರನ್ನು ಸಂಹಾರ ಮಾಡೋದಕ್ಕಾಗಿ ನರಸಿಂಹದೇವರು ಕಂಬವಾಗಿಂದ ಪ್ರಕಟ ಆದರು. ಆ ಕಂಬದೊಳಗೂ ಪರಮಾತ್ಮ ಇದ್ದಾನೆ, ಜನರಲ್ಲಿನೂ ಪರಮಾತ್ಮ. ಒಳಗೆ ಪಾದುಕ ಅವ, ಆ ಪಾದುಕ ಜಡ ಅಲ್ಲಿನ ಅದರಲ್ಲಿ ಭಗವಂತ ಅಥವಾ ಆ ಚೈತನ್ಯ ತತ್ವ ಇಲ್ಲದೆ ಇದ್ರೆ ಇಷ್ಟೆಲ್ಲ ಉಚ್ಚಾರಕ್ಕೆ. ಅದರಲ್ಲಿನೂ ಭಗವಂತ ಅಸ್ತಿತ್ವ ಅದ. ಅದೇನ ಸುಪ್ತ ಭಾವದಲ್ಲಿ ಅದನ್ನು ಜಾಗೃತಿ ಮಾಡಬೇಕಾದ್ರೆ ಬಹಳ ದೊಡ್ಡ ಶಕ್ತಿ ಬೇಕು. ಅದರ ಶಕ್ತಿ ಅಂದ್ರೆ ಕ್ರಿಯಾಶಕ್ತಿ ಅಂದ್ರೆ ಭಾವನಾತ್ಮಕ ಶಕ್ತಿ, ಭಾವನೆಯಿಂದ ಪ್ರಕಟ ಆಗುವುದು. ಹಾಗೂ ಅನ್ನು ವನಸ್ಪತಿಗಳಲ್ಲಿನೂ ಏನಿದೆ ಭಾವನೆ, ಪ್ರೇಮ ಇದೆ, ಚೈತನ್ಯ ಅದ. ಅದು ನಾವು ಅನೇಕ ಪ್ರಕಾರದಿಂದ ನೋಡ್ತೀವಿ ಮತ್ತು ಆ ವಿಷಯಗಳನ್ನು ನಾವು ಸಾಕಷ್ಟು ಹೇಳಿದ್ವಿ. ಮುಂದೆ ಇರ್ತಕ್ಕಂಥ ಸಣ್ಣ ಕ್ರಿಮಿಗಳಿಂದ ಹಿಡ್ಕೊಂಡು ಈ ಎಲ್ಲವುಗಳಲ್ಲಿ ಆ ಪರಮಾತ್ಮನ ಅಸ್ತಿತ್ವ ಯಾವ ಭಾವದಲ್ಲಿ ಅಂದರೆ ಮುಖ್ಯವಾಗಿ ಅರಿವಿನ ಭಾವದಲ್ಲಿ, ಕಾನ್ಸಿಯಸ್ನೆಸ್. ಪ್ರತಿಯೊಂದರೊಳಗೂ ಜನ ಹಿಡಿದುಕೊಂಡು ಆ ಚೈತನ್ಯದ ಅತ್ಯುಚ್ಚವಾಗಿರ್ತಕ್ಕಂಥ ಅವಸ್ಥೆಯವರೆಗೂ ಅರಿವಿನ ಭಾವದಲ್ಲಿ ಅದನ್ನು ಪರಮಾತ್ಮ. ಅರಿವು ಅಂದ್ರೆ ತಿಳುವಳಿಕೆ, ಜ್ಞಾನ.
ಆದ್ರಿಂದ ಏನಿದೆ ಅಂದ್ರೆ ಇದ್ರೊಳಗೆ ಜೀವದ ಒಂದು ಉತ್ಕ್ರಾಂತಿಯ ಒಂದೇನು ಭೂಮಿಕಾ ಅದನ್ನು ಅದು ಜನದಿಂದನೇ ಶುರುವಾಗುತ್ತೆ. ಆ ಜನರೊಳಗೆ ಏನು ಅರಿವು ಅದು ಸುಪ್ತವಾಗಿದೆ, ಡೆಡ್ ಇಲ್ಲ, ಮತ್ತು ಅದು ಅಜ್ಞಾನದಿಂದ ಕೂತ್ಕೊಂಡದಿಲ್ಲ. ಎಲ್ಲಿ ಅರಿವದನು ಅದು ಜ್ಞಾನದ, ಎಲ್ಲಿ ಜ್ಞಾನದನು ಅದು ಜೀವಂತದ, ಎಲ್ಲಿ ಜೀವಂತದನು ಅಲ್ಲಿ ಆನಂದದ, ಎಲ್ಲಿ ಜ್ಞಾನದನು ಅಲ್ಲಿ ಆನಂದ. ಅರ್ಥಾತ್ ಏನು ಅಂದ್ರೆ ಜಡವಸ್ತುವಿನಿಂದ ಹಿಡ್ಕೊಂಡು ಚೈತನ್ಯದ ಒಂದು ಪರಮೋಚ್ಚ ಅವಸ್ಥಾ ಯಾವುದ್ರೊಳಗೆ ಅದನ್ನು ಯಾವುದ್ರಲ್ಲಿ ಅದೇ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಪರಮಾತ್ಮನಲ್ಲಿ ಅದ ಅನ್ನೋದೇ ಪರಮಾತ್ಮ ಸ್ವರೂಪನೇ ಆಗಿರೋದ್ರಿಂದ ಪರಮಾತ್ಮನಲ್ಲಿ ಅದ. ಮತ್ತು ಅದಕ್ಕೂ ನಾವು ಕೆಳಗೆ ಬಂದು ವಿಚಾರ ಮಾಡಿದ್ರೆ ಆ ಅರಿವಿನ ವಿಕಾಸದ ಒಂದು ಪರಮೋಚ್ಚ ಅವಸ್ಥೆ ನಾವು ಯಾವುದ್ರೊಳಗೆ ಕಾಣಲಿಕ್ಕೆ ಶಕ್ತಿ ಇದೆ ಅಂದ್ರೆ ಸತ್ಪುರುಷರಲ್ಲಿ ಕಾಣಲಿಕ್ಕೆ. ಆದ್ದರಿಂದ ಮನುಷ್ಯ ಸಮಾಜಕ್ಕೆ ಸತ್ಪುರುಷರೇ ಆದರ್ಶ. ಯಾರ ಅಂತಃಕರಣದಲ್ಲಿ ಅರಿವಿನ ವಿಕಾಸದ ಒಂದು ಪರಮೋಚ್ಚ ಅವಸ್ಥೆಯನ್ನು ಮುಟ್ಟಿದಾರೋ ಅವ್ರಿಗೆ ನಾವು ಏನಂತೀವಿ ಅಂತ ಬ್ರಹ್ಮಜ್ಞಾನಿ, ಆತ್ಮಜ್ಞಾನಿ, ಸತ್ಪುರುಷರು, ಸಾಧುಗಳು, ಸಂತರು ಅಂತ. ಈ ಅರಿವಿನ ವಿಕಾಸ ಆಗ್ತಾ ಬರ್ತದೆ ಜೀವರಾಶಿಗಳಿಂದ ಸೂಕ್ಷ್ಮವಾಗಿ. ನಾನು ಎಷ್ಟೋ ಸಲ ಹಿಂಗೆ ಬರ್ಕೋತ ಕೂತ ಒಂದು ಸಣ್ಣದು ಒಂದು ಕ್ರಿಮಿ ಬರ್ತದೆ, ಅಂದ್ರೆ ರೆಗ್ಯುಲರ್ ಅಲ್ಲ, ಬಂದಾಗ ನಾನು ಮುಂದೆ ಹಿಂಗೆ ಪೆನ್ ಹಿಡಿದೆ ಅಂದ್ರೆ ಅದು ಇತ್ಲಾ ಬರುತ್ತೆ. ನೋಡ್ರಿ ಎಷ್ಟು ತಿಳುವಳಿಕೆ ಅಲ್ಲ. ಅದ್ರೊಳಗೂ ಅಂಶ ರೂಪದಿಂದ ಇರೋದು ಅಂದ್ರೆ ಅರಿವು. ಉಳಿದೆಲ್ಲ ದೇಹದ ರಚನೆ ಹೆಂಗನೇ ಇಟ್ಕೋದು. ಅದ್ರ ಅರಿವಿನ ಒಂದು ವ್ಯಾಪ್ತಿಗೆ ನಾವೇನಂತೀವಿ ಜೀವರಾಶಿ. ಒಂದ್ ಕಡೆ ಮಹಾರಾಜ್ ಹೇಳಿದ್ರು ಅರಿವಿನ ಸಾಗರದ ಅವ್ಯಕ್ತವಾಗಿ ಒಂದೇನು ಅಂದ್ರೆ ಅರಿವಿನ ಒಂದು ವಿಶಾಲವಾಗಿರುವ ಸಾಗರದ ಅದರೊಳಗಿನ ಹನಿ 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 ಅರಿವು ಪ್ರತಿಯೊಂದು ಜೀವರಾಶಿ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಅರಿವಿನ ಲಕ್ಷಣ ಏನದ ಗುಣಧರ್ಮ ಒಂದಲ್ಲ, ಅದರೊಳಗೆ ವ್ಯತ್ಯಾಸ ಇಲ್ಲ. ಆ ಸಣ್ಣ ಜೀವರಾಶಿಯಲ್ಲಿ ಆ ಕ್ರಿಮಿಯಲ್ಲಿರ್ತಕ್ಕಂಥ ಅರಿವು, ನನ್ನೊಳಗಿರೋ ಅರಿವು, ಸತ್ಪುರುಷನಲ್ಲಿರ್ತಕ್ಕಂಥ ಅರಿವಿನ ಒಂದೇನಂದ್ರೆ ಗುಣಧರ್ಮ ಅಂತ. ಆದ್ರಿಂದ ಒಂದ್ ಕಡೆ ಭಗವದ್ಗೀತಾದಾಗ ಭಗವಂತ ಹೇಳ್ತಾರೆ ಏನು ಅಂದ್ರೆ ವಿದ್ಯಾವನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ ನತು ಸಮವರ್ತಿನ. ಅದು ಭಾಷ್ಯ. ಎಲ್ಲರೊಳಗೂ ಒಂದನ್ನೇ ನೋಡ್ತಕ್ಕಂಥ ಯಸ್ಸ ಸರ್ವೇಷು ಭೂತೇಷು, ಪ್ರಾಣಿ ಮಾತ್ರಗಳಲ್ಲಿ ಒಂದೇ ಒಂದು ಅರಿವು ನಮ್ಮೆಲ್ಲರೊಳಗೂ ಅದ. ಅದು ಒಂದೇ ಸತ್ಯವಾದ. ಈ ಉಳಿದ ಮ್ಯಾಲಿನ ಕವಚ ಇರೋದು ಸತ್ಯ. ಇದರ ವಿಕಾಸ ನಮ್ಮ ಕೈಯಾಗಿ ಇಲ್ಲೇ ಇಲ್ಲ. ಇದರ ವಿಕಾಸದೊಂದು ವ್ಯವಸ್ಥೆ ಭಗವಂತನ ಕೈಯಾಗಿ. ಅದಕ್ಕೆ ಮೂಲಭೂತವಾಗಿ ನಾವು ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡ್ತಕ್ಕಂಥ ಕರ್ಮ ಫಲಸ್ವರೂಪವಾಗಿ ಭಗವಂತ ಏನ್ ಮಾಡ್ಯಾನಂದ್ರೆ ದೇಹದ ವಿಕಾಸದ ಒಂದೇನು ಅಂತ ಹಂತಗಳನ್ನ ಪ್ರತಿಯೊಬ್ಬರದು ಬೇರೆ ಬೇರೆ ಪ್ರಕಾರ ಉಂಟೆ. ನಾವು ಈ ಎರಡೂ ತರದ ಒಂದು ವಿಕಾಸದ್ದೇನು ಗುಣಧರ್ಮಗಳವನೋ ಅವನು ತಿಳ್ಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ಆಗದೇ ಇರೋದ್ರಿಂದಾಗಿ, ತಿಳ್ಕೊಂಡಿರದೇ ಇರೋದ್ರಿಂದಾಗಿ ನಾವು ಜೀವನದಲ್ಲಿ ದಾರಿ ತಪ್ತಾ ಇದ್ದೀವಿ. ನಾವು 24 ತಾಸು ಧರ್ಪಡಿಸ್ತಾ ಇರೋದು ದೇಹದ ವಿಕಾಸಕ್ಕಾಗಿ. ದೇಹದ ಸೌಷ್ಠವ, ದೇಹದ ವಿಕಾಸ, ದೇಹವನ್ನು ಸುರಕ್ಷಿತವಾಗಿ ಇಟ್ಕೋಬೇಕೆಂಬ ಧರ್ಪಡಿಕೆ, ದೇಹವನ್ನ ಐಷಾರಾಮದಲ್ಲಿ ಇರಬೇಕನ್ನುವಂತ ಒಂದು ಚಡಪಡಿಕೆ, ಇದು ನಮ್ಮನ್ನು ಪ್ರಪಂಚದ ದೊಡ್ಡ ಸಂಘರ್ಷಕ್ಕೆ
ಕಾಲದಾಗ ಮನುಷ್ಯ ಜನ್ಮ ಪ್ರಾಪ್ತ ಆಗುವುದೇನು ಸಾಮಾನ್ಯ ಮಾತಲ್ಲ. ಯಾಕೆಂದ್ರೆ ಉಳಿದ ಯಾವ ಜೀವರಾಶಿಗಳಲ್ಲಿಯೂ ತಮ್ಮ ಅರಿವಿನ ವಿಕಾಸ ಮಾಡಿಕೊಳ್ಳುವಂತ ಅವಕಾಶ ಏನಿಲ್ಲ ಅಂದ್ರೆ ಇಲ್ಲ. ದೇಹದ ವಿಕಾಸದ ಜೊತೆಗೆ ಅರಿವಿಂದ ಒಂದು ವಿಕಾಸದ ಮಟ್ಟ ಏನಿಲ್ಲ ನಿಂತು ಬಿಡ್ತದೆ. ಹುಲಿಗೆ ತಾನು ಹಿಂಗೆ ಇನ್ನೊಬ್ಬರನ್ನ ತಿನ್ನೋದು ಇಲ್ಲದನೋ ಅದಕ್ಕೆ ಹಿಂಸಾ ಅಂತ ಅನ್ಸಂಗಿಲ್ಲ. ಅದು ಸ್ವಾಭಾವಿಕ ಗುಣನ, ಅದಕ್ಕೆ ಪಾಪ ಹತ್ತುವುದಿಲ್ಲ. ಯಾಕಂದ್ರೆ ಅದ್ರ ಧರ್ಮನ ಗುಣನ ಆಗಿಲ್ಲ. ಅದಕ್ಕೆ ವಿವೇಕ ಇಲ್ಲ. ಇದು ಯೋಗ್ಯ ಇದು ಅಯೋಗ್ಯ ಅನ್ನುವಂತ ಒಂದು ಎನಾಲಿಸಿಸ್ ಮಾಡುವಂತ ವಿವೇಕ ಇಲ್ಲ. ಅದು ಭಗವಂತ ಕೇವಲ ಮನುಷ್ಯ ಬುದ್ಧಿಯೊಳಗೆ ಮಾತ್ರ ಕೊಡ. ಆದ್ರೆ ನಾವೇನ್ ಮಾಡಿರ್ತೀವಿ, ಭಗವಂತ ಯಾವ ಬುದ್ಧಿ ಅನ್ನುವಂತ ಒಂದು ದಿವ್ಯ ಶಕ್ತಿ ಕೊಟ್ಟಿದ್ದಾನೋ ಅದನ್ನ ನಾವು ದುರುಪಯೋಗ ಮಾಡ್ಕೊಳ್ತಾ ಇದ್ದಿಲ್ಲ, ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವು ದುರುಪಯೋಗ ಮಾಡ್ಕೊಳ್ತಿರ್ತೀವಿ ಖರೆ, ಅದನ್ನು ಎಷ್ಟರ ಮಟ್ಟಿಗೆ ಎತ್ತಲಾಗ ತೊಡಗಿಸಬೇಕು ಅನ್ನೋದ್ರ ಕಲ್ಪನಾ ಇಲ್ಲದೆ ಇರೋದ್ರಿಂದಾಗಿ ಅದನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಸದುಪಯೋಗ ಮಾಡ್ಕೋಬೇಕು ಅಷ್ಟು ಪ್ರಮಾಣದಲ್ಲಿ ನಾವು ಸದುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಸದ್ಪುರುಷದ ಏನದ ಅಂದ್ರೆ ಕಳ್ಕದೆ. ಅರ್ಥಾತ್ ಏನು ಅಂದ್ರೆ ಮನುಷ್ಯ ದೇಹ ನಾವು ಪಡ್ಕೊಂಡ ಬಳಕ ನಮ್ಮ ಅರಿವಿನ ವಿಕಾಸದ ಒಂದು ಮಟ್ಟಕ್ಕೆ ಬಂದು ನಿಂತು ಬಿಡ್ತೀವಿ. ನಮ್ಮ ತಿಳುವಳಿಕೆ ಜಾಗೃತ ಆಗ್ತದೆ. ಆದ್ರೆ ನಾವು ಯಾವ ಒಂದು ಅರ್ಥಾತ್ ಏನು ಅಂದ್ರೆ ಸಾಮರ್ಥ್ಯವನ್ನ, ಅನುಕೂಲತೆಗಳನ್ನ, ಶಕ್ತಿಗಳನ್ನ ಪಡ್ಕೊಂಡು ನಾವು ಮನುಷ್ಯ ದೇಹವನ್ನು ಪಡ್ಕೊಂಡು ಬಂದಿದ್ದೀವೋ ಅವುಗಳ ಬಗ್ಗೆ ನಮ್ಮ ಕಲ್ಪನಾ ಇಲ್ಲ. ಮನೆ ಮಹಾರಾಜರು ಒಂದು ಇರುವಾಗಿ ಓದಿದ್ದೀವಿ, ಮನುಷ್ಯನಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬನಿಗೂ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಮೂಲಭೂತವಾಗಿ. ಆದ್ರೆ ನಾವು ಏನು ಮಾಡ್ತೇವೆ, ಕೋಟಿಗಟ್ಟಲೆ ಜನರಲ್ಲಿನೂ ನಾವು ಭಗವಂತ ನಮಗೆ ಏನು ಒಂದು ಸಾಮರ್ಥ್ಯ ಕೊಟ್ಟಾನೋ ಆತ್ಮಜ್ಞಾನ ಮಾಡಿಕೊಳ್ಳುವಂತಹದ್ದು, ಅದನ್ನ ನಾವು ಉಪಯೋಗ ಮಾಡಿಕೊಂಡು ಮಾಡ್ಕೋಬೇಕು ಅನ್ನುವಂಥ ವಿಷಯದಲ್ಲಿ ನಮ್ಗೆ ಅಡ್ಡ ಬರುವುದು ಯಾವುದು ಅಂದ್ರೆ ನಮ್ಮ ಬುದ್ಧಿ. ಆದ್ದರಿಂದ ಮಹಾರಾಜ ಹೇಳ್ತೀವಿ, ಬುದ್ಧಿಯನ್ನು ದುಧಾರ ತಲವಾರ ಇತ್ತಾಗೂ ಹೊಡಿತದೆ. ಇವಾಗ ನಮ್ಮ ಬುದ್ಧಿನ ನಮ್ಮಂತ ಕಲ್ಪಿಸ್ತಾ ಇಲ್ಲ. ಆ ಬುದ್ಧಿಯನ್ನು ನಾವು ನಿಜವಾಗಿಯೂ ಯಾವುದಕ್ಕಾಗಿ ಪಡ್ಕೊಂಡು ಬಂದೀವೋ ಮನುಷ್ಯ ದೇಹದಲ್ಲಿ, ಅದಕ್ಕಾಗಿ ಅದನ್ನ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಆ ವಿಷಯದಲ್ಲಿ ನಮ್ಮ ಬುದ್ಧಿಯ ಒಂದು ವಿಕಾಸದ ಹಂತ ಏನದನೋ ನಿಂತು ಬಿಡ್ತದೆ, ಅದು ದಿಶಾ ತಪ್ಪಿ ಬಿಡ್ತದೆ. ಎತ್ಲಾ ಹೊಂಟೀವಿ, ದೃಶ್ಯದ ಕಡೆ ಹೊಂಟು ಬಿಡ್ತೀವಿ. ಆ ಬುದ್ಧಿ ಸೂಕ್ಷ್ಮವಾಗಿ ಅದಕ್ಕೆ ಎರಡು ದಾರಿ ಪ್ರಸಕ್ತ ಮುಂದೆ ಗೊತ್ತಾಗುವಂತ ಒಂದು ಅವಸ್ಥಾ ಬರ್ತದೆ. ಒಂದು ದಾರಿ ಒಳಗೊಯ್ಯುವಂತಹದ್ದದ, ಇನ್ನೊಂದು ದಾರಿ ಹೊರಗೊಯ್ಯುವಂತ. ಎರಡೂ ದಾರಿಗೂ ಆ ಬುದ್ಧಿ ಪರ್ಮಿಷನ್. ಹಾಗಾದ್ರೆ ಒಂದು ಸ್ಟೇಷನ್ ಮೇಲೆ ಎರಡು ಟ್ರೈನ್ ನಿಂತ, ಒಂದು ಉತ್ತರ ಕುಮಾರಿ ಮೇಲೆ ನಿಂತ, ಒಂದು ದಕ್ಷಿಣ ಕುಮಾರಿ ಮೇಲೆ. ಅಲ್ಲೊಬ್ಬ ಮೊದಲು ನಿಂತು ಮುದುಕ ವಯೋವೃದ್ಧ ಮನುಷ್ಯ ಒದ್ರ ಹೇಳ್ತಾ ಇದ್ದ. ಅಲ್ಲಿ ಆ ಸ್ಟೇಷನ್ ಟಿಕೆಟ್ ಸಿಗೋದು ಒಂದ, ಆನಂದಕ್ಕೆ ಟಿಕೆಟ್ ಪ್ಲಸ್ ಸಮಾಧಾನಕ್ಕಾಗಿ ಟಿಕೆಟ್ ಸಿಗ. ಯಾರು ಆ ಕಿಟಕಿಯ ಕೈ ಹಾಕಿದ್ರು ಆನಂದಕ್ಕೊಂದು ಟಿಕೆಟ್, ಆನಂದಕ್ಕೊಂದು ಟಿಕೆಟ್, ಆನಂದಕ್ಕೊಂದು ಟಿಕೆಟ್. ನಾವೆಲ್ಲರೂ ಆನಂದಕ್ಕೆ ಹೊಂಟೀವಿ. ಏನಾಗಿದ್ರಿ ಆ ಮುದುಕ್ ಬರುವಾದ್ರೆ ಹೇಳ್ತಾರೆ, ನೀವೆಲ್ಲರೂ ಆನಂದಕ್ಕೆ ಹೊಂಟೀರಿ. ಆದ್ರೆ ಒಂದು ಭ್ರಮಾತ್ಮಕವಾಗಿರ್ತಕ್ಕಂಥ ಆನಂದ ಕಡೆ ಹೋಗಿ ಟ್ರೈನ್ ಒಂದ್ ನಿಂತದೆ, ದಕ್ಷಿಣಕ್ಕೆ ಮಾರಿ ಮಾಡಿಕೊಂಡು. ಇನ್ನೊಂದೇನು ಅಂದ್ರ ಸದ್ಭಾವವುಳ್ಳಂಥ ಒಂದು ಸದ್ಭಾವನೆ ಕಡೆ ಇಟ್ಟುಕೊಂಡು ಹೋಗ್ತಕ್ಕಂಥ, ನಮ್ಮನ್ನ
ಸದ್ಗತಿಯ ಕಡೆಗೆ, ಉತ್ತಮತೆಯ ಕಡೆಗೆ, ಸುಖಾಂತದ ಕಡೆಗೆ, ಆನಂದದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಟ್ರೈನು ಉತ್ತರ ಮಾರ್ಗ. ನಾವೆಲ್ಲರೂ ಹೋಗಿ 2 ಟ್ರೈನ್ ಹಣಿಕಾರೆ. ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ನಿಂತಿರುವ ಟ್ರೈನ್ ಹೆಂಗದ ಅಂದ್ರ ಒಳಗೆ ಜಗಮಗ 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 ಅಲ್ಲ. ಅಲ್ಲೆಲ್ಲ ಲೈಟು, ಅಲ್ಲಿ ಮೆತ್ತದ ಸೀಟು, ಟಿವಿ ವಿಡಿಯೋ, ಆಮೇಲೆ ನಂತರ ಚಾಕ್ಲೇಟು ಪೆಪರ್ಮೆಂಟು ಕೊಡೋರು. ಸ್ಟೇಷನ್ ಒಮ್ಮೆ ಇಳಿದು ಹತ್ಲಿಕ್ಕೆ ಬರುವಂತಹದ್ದು. ಒಳಗೆ ಸಹಿತ ಬ್ರೆಡ್ ಅದು ಇದು ಮಾರಾಟ ಮಾಡೋದು. ಫ್ಯಾನು ಏನ್ ಅನುಕೂಲತೆ ಬೇಕು ಎಲ್ಲ. ಅರ್ಥಾತ್ ಏನು ಅಂದ್ರೆ ಬಹಿರ್ಮುಖ ಭಾವದಲ್ಲಿರ್ತಕ್ಕಂಥ ನಮಗ ಏನೇನು ಅನುಕೂಲತೆಯ ಒಂದು ಅವಶ್ಯಕತೆಗಳು ಅಥವಾ ಅಪೇಕ್ಷೆಗಳು ಉಂಟಾಗ್ತವೋ ಅವೆಲ್ಲ ದಕ್ಷಿಣಕ್ಕೆ ಮಾರಿ ಮಾಡಿ ನಿಂತಿರೋ ಟ್ರೈನ್, ಉತ್ತರಕ್ಕೆ ಮಾರಿ ಮಾಡಿ ನಿಂತಿರೋ ಟ್ರೈನ್ ಹೆಂಗದ ಬದೇ ಕಟ್ಟಿಗೆ ಸೀಟ್ ಅವ. ಅಲ್ಲೆಲ್ಲೆಲ್ಲೆ ಒಂದು 0 ಬಲ್ಬ್ ಹಾಕ್ಯಾರ, ಕಾಣಿಸು ಕೂತೇಕ. ಅದೇನು ಟಿವಿ ಇಲ್ಲ, ವಿಡಿಯೋ ಇಲ್ಲ, ಮತ್ತು ಚಾಕ್ಲೇಟ್ ಇಲ್ಲ, ಪೇಪರ್ಮೆಂಟ್ ಇಲ್ಲ. ಇನ್ನೊಂದು ದೊಡ್ಡ ಒಂದು ಅಪಾಯ ಸೂಚಕ ಅಲ್ಲಿಂದ ಇದು ಸಂಕೇತದ ಏನು ಅಂದ್ರ ಪ್ರತಿಯೊಂದು ಸೀಟಿನ ಮಧ್ಯೆ ಒಂದು ಜಪಮಾಲಿ ಹಾಕ್ಯಾರ. ಭೂಕ ನೋಡ್ರಿ. ಯಾವ ಕುಡಿದಿದ್ದಲ್ರಿ ಆ ಉತ್ತರಕ್ಕೆ ಮಾರಿ ನಿಂತಿರೋ ಎಲ್ಲಾರು ಬಡ ಮುಗಿದ ಮಾತು ಕೇಳಬಾರ್ದು. ಪಾಪ ಅದು 73 ವರ್ಷಕ್ಕೆ ಹೊರಗೆ ಹೇಳಿ ನನಗೆ 74 ವರ್ಷ ಆಗೋದು ಎಲ್ಲಾರು ಅವಾಗ ಗದ್ದಸ್ತೀವಿ. ಚಂದ ಟ್ರೇನ್ ಅದ. ನನ್ನ ಮಗ ನೌಕರಿ ಹತ್ತೀವಿ ಅಂದ್ರೆ 10 ಲಕ್ಷ ರೂಪಾಯಿ ಇದು ಆಗ್ತದ ಪ್ಯಾಕೇಜು. ಹೊಸ ಮನೆ ತಗೋತೀವಿ, ಗಾಡಿ ತಗೋತೀವಿ, ಅವ್ರು ಮಾಡ್ತೀವಿ, ಇದು ಮಾಡ್ತೀವಿ. ನಿನಗೇನ್ ತಿಳಿತದ? ಕೂಡ್ನಿ ಹಿಂಗೆ ಜನ್ಮ ಹಿಡ್ಕೊಂಡ್ಯಾ ಎಷ್ಟರ ಧೋಕ ಅದು. ಇದರ ಮುಂದಿನ ವಿಕಾಸ ಏನನ್ನು ಎತ್ತಾಗಿ ಹೋಗಬೇಕು ಅನ್ನೋ ಕಲ್ಕಲೆ ಅದು ವಿವೇಕ ಇಲ್ಲ. ಮೊನ್ನೆ ನಾವು ಈ ಅಂತಃಕರಣ ಚತುಷ್ಟಯದ ಬಗ್ಗೆ ಹೇಳಿಕ್ಕೆ ಹತ್ತಿದ್ವಿ. ಇವೇನ್ 4 ಚೇಂಬರ್ ಇಲ್ಲ, ಬೇರೆ ಬೇರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಪ್ರಕಾರದ ಕೆಲಸ ನಡೀತವೆ. ಎದರಿಂದ ಅಂದ್ರೆ ನಮ್ಮ ಮನೋವೃತ್ತಿಗಳಿಂದ, ನಮ್ಮ ಅಂತಃಕರಣದಲ್ಲಿ ಏನು ವೃತ್ತಿಗಳು ಹುಟ್ಟುತ್ತಾವನು ಅವು ಬೇರೆ 4 ಲಕ್ಷಣವುಳ್ಳಂತ ವೃತ್ತಿ ಉಂಟು. ಒಂದು ವೃತ್ತಿ ಹೆಂಗಿರ್ತದೆ ಅಂದ್ರೆ ಅದು ಸಂಗ್ರಹ ಮಾಡುವ ವೃತ್ತಿ, ಅದಕ್ಕೆ ನಾವು ಚಿತ್ತ ಅಂತೀವಿ. ಇನ್ನೊಂದೇನಂದ್ರೆ ಅಹಂ ಅಹಂ ನಾನು 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 ಅನ್ನುವಂತ ಒಂದು ವೃತ್ತಿ ಹುಡುಕ್ತದೆ, ಅದಕ್ಕೆ ಅಹಂಕಾರ. ಆಮೇಲೆ ಇನ್ನೊಂದು ವೃತ್ತಿ ಹುಡುಕ್ತದೆ, ಅದೆಂಥದ್ದು ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕ. ಅರೆ ಹೀಗೆ ಮಾಡು, ಹಂಗೆ ಮಾಡು, ಇದನ್ನ ಮಾಡು, ಅದನ್ನ ಮಾಡು. ಈ ಸಾಲಿಗೆ ಹೆಸರು ಹಚ್ಚೋ ನಮ್ಮ ಹುಡುಗಂದು LKGಗೆ ಆ ಸಾಲಿಗೆ ಹೆಸರು ಹಚ್ಚು. ಇದು ಮನಸ್ಸಿನ ಕೆಲಸ. ನಾವು ಫೋನ್ ಮಾಡ್ತಿರ್ತಾರ, ನಮ್ಮ ಹುಡುಗದ LKG ಹೆಸರು ಹಚ್ಬೇಕಾಯ್ತ್ರಿ. ಒಂದ್ ಸಾರಿ ಸಮೀಪದ ಅದು ಚಲೋ ಇಲ್ಲ ಅಂತಾರ, ಇನ್ನೊಂದ್ ಸಾರಿ ದೂರದ ಚಲೋ ಅದ ಅಂತಾರ. ಮತ್ತೆ ಅದಕ್ಕೆ ಹಚ್ಚಿದ್ರಿ ಮನ್ಯಾಗ ಇಟ್ಟು ಸುಮ್ಮನೆ 2 ದೂರು ಬೇಡ, ಸಾಲಿನ ಬೇಡ. ನಾವು ಹುಡುಗರಿಗೆ ಶಾಲಿ ಕಲಿಸದೇ ಇದ್ದವ್ರಿಗೆ ಸನ್ಮಾನ ಮಾಡ್ಬೇಕಂತ ಮಾಡಿ. एकदा सांगची घरची उलटी कोण
ನಮ್ಮಲ್ಲೆಲ್ಲ ತಿರುಮೂರು ಅಲ್ಲಿ ಹೋಗಿ ಫಸ್ಟ್ ಕ್ಲಾಸ್ನಾಗ ಬಂದು ರ್ಯಾಂಕ್ನಾಗ ಬಂದು ನೌಕರಿ ಮಾಡ್ಲಿಕ್ಕೆ ಹತ್ರ ಆಯ್ತು ಏನ ಹುಡುಗನ ಶಾಲೆಗೆ ಕಳಿಸ್ಲಿಲ್ರಿ ಬರೇ ದಿನ 10,000 ಜಪ ಮಾಡ್ರಿ ಕೂಡ್ರಿ ಅವ್ರ ಅಪ್ಪಗ ಅವ್ರವ್ಗ ಅವಾಗ ಎಲ್ಲಾರು ಮಾಗಿ ಹಾಕಿ ಕಾಲು ಒತ್ತಿ ಅವ್ರವ್ ಚಲೋ ಒಂದು ಬನಾರಸಿ ಸೀರೆ ಕೊಟ್ಟು ಬೇಕಾಗಿದೆ ಅಂತವ್ರು ಏನು ಈ ಉತ್ತರಕ್ಕೆ ಬಾರಿ ಮಾಡ್ಕೊಂಡು ನಿಂತಿರೋ ಟ್ರೈನ್ನಾಗಿನ ಪ್ಯಾಸೆಂಜರ್ಗಳು ನಮ್ಮ ಹುಡುಗನಿಗೆ ದನ ಕಾಯ್ತೀವಿ ಎಷ್ಟು ಕೆಲಸ ಶಾಲೆ ಬಿಡಿಸಿದ್ವಿ ದನ ಕಾಯ್ತೀವಿ ಶಾಲೆ ಕೆಲಸ ಮಾಡ್ತೇವೆ ಯಾಕೆ ನಾವು ಶಾಲೆ ಕಲಿಬೇಕು ಇವತ್ತೊಂದು ಹುಡುಗಿ MBA ಆದ ಮನ್ಯಾಗ ಏನೇನು ಉಪಯೋಗ ನಾವು ಅಲ್ಲಿ ಅನ್ನ ಸಾರು ಮಾಡಿ ಬರದೇ ಇದ್ರೆ ಎಲ್ಲರಿಗೂ ಉಪಯೋಗ ಸುಮ್ಮನೆ ಮಲ್ಕೋಪ್ಪ ಹೆಣ್ಮಗಳಿದ್ದು ಗರ್ಭ ಇದ್ರೆ ಪ್ಯಾಟ್ಗಳು ಸಾಮಾನು ತುಂಬ ಹೊರಗೆ ಹೋಗಿ ವಿದ್ಯಾರ್ಥಿ ನೋಡ್ಕೊಂಡು ಬಾ ಹಾಗಾಗಿ ನಮ್ಗೆ ನಿನ್ನ ಜ್ಞಾನ ನಿನ್ನ ಶಿಕ್ಷಣ ನಿನ್ನ ವಿದ್ಯಾ ಮನ್ಯಾಗ ಏನೇನು ಉಪಯೋಗ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಒಂದಿಷ್ಟು ಅಲ್ಲಿ ಹೋಗಿ ತುಂಬಿಕೊಂಡು ಬರ್ತಾವ ತಲೆಯಾಗ ಒಂದು ಸಾಲ ಒಂದು ಕೋಲಿ ಜೊತೆ ಮಾಡ್ಕೊಂಡು ಅಲ್ಲಿ ಕಣ್ಣು ನೋಡ್ಕೊಂಡು ಕೂಡುದು ಕಿವಿ ನೋಡ್ಕೊಂಡು ಕೂಡುದು ಇಲ್ಲಿ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಹೇಳಿದ್ರು ಷಟ್ಶಾಸ್ತ್ರದಲ್ಲಿ ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ ಅವ್ರಿಗೇನು ದನಿ ಕೆಟ್ಟಿದ್ದೇನೆ ಅವ್ರೇನು ಹುಚ್ಚುವುದಿಲ್ಲ ಅಥವಾ ಅವ್ರಿಗೇನು ಉದರ ನಿರ್ವಾಹಕ್ಕೆ ಮುಂದೆ ಏನಾದಿತ್ತು ಅನ್ನೋ ವಿಚಾರ ನಾವು ಏನು ಮಾಡ್ಲಿಕ್ಕೆ ಹತ್ತೀವಿ ಅಂತ ಹೊಳ್ತೀವಿ ಕೇವಲ ರೋಟಿ ಕಪಡಾ ಮಕಾನ್ ಸಲುವಾಗಿ ನಾವು ಹೊರಪಡಿಸ್ತಾ ಇದ್ದೀವಿ ಬದುಕಿಗಾಗಿ ಹೋರಾಟ ಎಷ್ಟು ಹೋರಾಟ ಎಷ್ಟು ಸಂಘರ್ಷ ಎಷ್ಟು ತ್ರಾಸ ನಾನು ಹಿಂದೆ ಮೊನ್ನೆ ನಮ್ಮ ಜೊತೆಗಿದ್ದವ್ರು ಹೇಳಿದ್ವಿ ಅವತ್ತು ನನಗ 1968 ಜನವರಿ 10ನೇ ತಾರೀಕಿನ 9ನೇ ತಾರೀಕಿನ ದಿವಸ ಎಷ್ಟರೇ ನನ್ನ ಜೀವನದೊಳಗೆ ನನಗೆ ಒಳ್ಳೆ ಬುದ್ಧಿ ಬಂತಪ್ಪ ಅಂತ ತಿಳ್ಕೊಂಡು ನನಗೆ ಇವತ್ತಿಗೂ ಅದ್ರ ಬಗ್ಗೆ ಆನಂದ ಆಗ್ತದೆ ಸಮಾಧಾನ ಏನ್ ಬುದ್ಧಿ ಬಂದು ಕಾಲೇಜ್ ಬಿಡ್ಬೇಕಂತ ಹಿಂದ ಮುಂದ ಒಂದು ವಿಚಾರ ಮಾಡಿಲ್ಲ ನಮ್ಮ ಮನೆ ಪರಿಸ್ಥಿತಿ ವಿಚಾರ ಮಾಡಿಲ್ಲ 11 ಮಂದಿ ಮನೆ ಒಳಗೆ ನಮ್ಮ ತಂದೆಗೆ 120 ರೂಪಾಯಿ ಪಗಾರ ಪ್ರತಿ ದಿವಸ ಅವ್ರ ಮನೆ ಕೈಗಳ ಇಸ್ಕೊಂಡ್ಬರ್ರಿ ಜ್ವಾಳ ಇವ್ರ ಮನೆ ಕೈಗಳ ಇಸ್ಕೊಂಡ್ಬರ್ರಿ ಗುರುವಾರ ದಿವಸ ಬೆಳಗ್ಗೆ ನಮ್ಮ ತಂದೆಯವ್ರು ಚೀಟಿ ಬದವರು ಅಂಬ್ಲಿಮಠ್ ಮಾಸ್ತರ್ಗೆ ಸಪ್ರೇಟ್ ನಮಸ್ಕಾರಗಳು ನೀವು 10 ರೂಪಾಯಿ ಕಳಿಸಿಕೊಡ್ಬೇಕಾಗಿ ವಿನಂತಿ ನೀವು 10 ರೂಪಾಯಿ ಕೊಟ್ರೆ ಇವತ್ತಿನ ಸಂತಿ ಇಲ್ಲದೆ ಇದ್ರೆ ಕಾಂತಿ ತಂದೆಯವ್ರು ಹೇಳಿದ್ ನಾನು ಕಾಲೇಜ್ ಕಲಿಸ್ಲಿಕ್ಕೆ ಆಗಂಗಿಲ್ಲ ನೀ ಯಾವ್ದಾದ್ರು ಅಂಗಡಿಯಾಗ ಏನಾದ್ರು ಸಾಮಾನು ಕೊಡು ಒಂದು 10 ರೂಪಾಯಿ ಗಳಿಸಿ ತಂದು ಕೊಡು ಸಾಕು ನನಗೆ ಒಂದು ವಾರ ಸಂತಿ ನಡಿ ಅದ್ರ ಏನ್ ತಲೆಯಾಗ ಬಂತು ಯಾರಿಗೆ ಗೊತ್ತು ಅಂತ ನಾನು ಮುಂಜು ಸಹಿತ ಆಗಿದ್ದಿದ್ರಿ ಅವ್ರು ಅದ ವರ್ಷ ಮಾಡೋರು ಇದ್ದ ನಂದು ನಮ್ಮ ತಮ್ಮಂದು ಇಬ್ಬರು ಕೂಡ ಮುಂಜು ಮಾಡೋರು ಬಿಟ್ಕೋ ಬೆಲೆ ಆಗ್ತಾ ಉಜ್ಜಯಿನಾಗ ಆಗ್ತಾನೆ ಮುಂಜು ಕ್ಷಿಪ್ರಾನಂದ ಮಹಾರಾಜ ಚರಿತ್ರೆ ಓದಿದ್ವಿ ಜೀವನದಲ್ಲಿ ರೆವಲ್ಯೂಷನ್ ಆಗ್ತಿದೆ ಏನು ಓನ್ಲಿ ರೆವಲ್ಯೂಷನ್ ಇದೆ ಇನ್ನ ರೆವಲ್ಯೂಷನ್ ನಾವು ಆರಾಮಿದ್ದೀವ್ರಿ ದೇವಭಾವದಿಂದ ಆರಾಮಿರ್ಲಿಕ್ಕೆ ಕೊಟ್ಟು ಬಂದಿದ್ದೇವೆ ದೇವಭಾವದಿಂದ ಸಂಘರ್ಷ ಮಾಡ್ಲಿಕ್ಕೆ ದೇವಭಾವದಿಂದ ಹೋರಾಡ್ಲಿಕ್ಕೆ ಹುಟ್ಟಿ ಬಂದೀವಿ ಅರ್ಥಾತ್ ಕೈಕಾಲೇ ಹೋರಾಡ್ಬೇಕಂತ ಏನಿದ್ರಿ ಒಳಗೆ ಹೋರಾಟ ನಡಿಬೇಕು ತಂದು ಹೆಂಗೆ ಮುಂದಿನದು
ಮನುಷ್ಯ ಕಾಲ್ ಜಾರಿ ದೃಶ್ಯದ ಕಡೆ ಹೊಂಟು ನೋಡಿ. ಬುದ್ಧಿ ವಿಲಕ್ಷಣದಲ್ಲಿ ನಾವು ಭಗವಂತ ಬುದ್ಧಿ ಕೊಟ್ಟಾನೋ ಅದರೊಳಗಿನ ಬಂದ ಶತಾಂಶದಷ್ಟು ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಐನ್ಸ್ಟೈನ್ ನ್ಯೂಟನ್ ಅವ್ರ ಬುದ್ಧಿ ನಮ್ಮ ಮೆದುಳು ಅವನ ಮೆದುಳು ಏನು ಬೇರೆ ಬೇರೆ ಟೈಪ್ ಇದ್ವಿ. ಆದ್ರೆ ಅವ್ರ ಬುದ್ಧಿಯ ಒಂದು ಉಪಯೋಗ ಮಾಡಬೇಕು. ನಮ್ಮ ಅಂದೆ ಬೇಕಾದ ಅನ್ಕೋರ್ರೆ, ರಾಮಾಯಣ ಮಹಾಭಾರತ ಆಗೇ ಇಲ್ಲ ಅನ್ಕೋರ್ರೆ. ಆದ್ರೆ ವಾಲ್ಮೀಕಿ ಅನ್ನೋ ಮನುಷ್ಯ ಈಗ ಹೆಂಗಿದ್ದು ಏನಿದ್ದು ಬ್ಯಾಡ್ರವನು ಕೂಡ್ರವನು ಏನ ಇತ್ತು. ಯಾರೋ ಒಬ್ರು ಬರ್ದಾರ, ಸುಳ್ಳಲ್ಲ, ಅದೇನು ಸುಳ್ಳಲ್ಲ. 24,000 ಶ್ಲೋಕ ಬರ್ದಾರ ರಾಮಾಯಣ. ಇವತ್ತು ಇಡೀ ಜಗತ್ತಿನೊಳಗ ರಾಮಾಯಣಕ್ಕೆ ಎಂಥ ಒಂದು ದೊಡ್ಡದು. ಅದು ತುಳಸಿದಾಸನ ಆಮೇಲೆ ಅದನ್ನ ಬರಲಿಲ್ಲ. ಕುಮಾರವ್ಯಾಸನ ಕೇಳಿದ್ರು, ನೀವು ಮಹಾಭಾರತ ಯಾಕೆ ಬರೆದಿದ್ರಿ, ರಾಮಾಯಣ ಯಾಕೆ ಬರೆದಿಲ್ಲ? ಅವಾಗ ಅವ್ರು ಹೇಳಿದ್ರು, ಏನ್ ಮಾಡಿ ನಾನು ಬರಿಬೇಕಂತ ಮಾಡಿದ್ದೆ, ಆದ್ರೆ ಅದರೊಳಗೆ ಕೈ ಇಡ್ಲಿಕ್ಕೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ತಿಳುಕಿದನು ಫಣಿರಾಯ ರಾಮಾಯಣದ ಕವಿಗಳ ಬಾರದಿಂದ. ರಾಮಾಯಣ ಕವಿಗಳ ಎಷ್ಟು ಮಂದಿ ಆಗಿ ಹೋಗ್ಯಾರಂದ್ರ ಅವ್ರ ಭಾರತಕ್ಕೆ ಫಣಿರಾಯ ಅಂದ್ರೆ ಆದಿಶೇಷ ತಿಳುಕಿದರು. ಅನ್ವತ್ ನಾಯಿ ಮಾತಾದ್ರಾಗ ಕೈ ಹಾಕ್ಲಿ ಹೇಳುವೇನು ಕೃಷ್ಣ ಚರಿತೆ ಮಹಾಭಾರತ. ಇವತ್ತು ಮಹಾಭಾರತ 1,00,000 ಶ್ಲೋಕ, ಅದ್ರಾಗ ಒಂದು ಶ್ಲೋಕ ಬಂತು. ಆ ಒಂದು ಶ್ಲೋಕದಂತ ಒಂದು ಶ್ಲೋಕ ಬಂತು. ಮಹಾಭಾರತ ಆಗಿಲಿ ಬಿಟ್ಕೋಂತ ಜೀವನವನ್ನು ಆಂತರಿಕವಾಗಿ ವಿಕಾಸ ಮಾಡ್ಕೋಬೇಕು ಅಂತ ರಾಮಾಯಣ ಓದಬೇಕು. ಒಂದು ಸಮಾಜದ ಸರ್ವಾಂಗೀಣ ವೃತ್ತಿ ಅಥವಾ ಏನಪ್ಪಾ ಅಂದ್ರೆ ಅದನ್ನು ಅರ್ಥಾತ್ ಅದನ್ನು ಅಭಿವೃದ್ಧಿ ಆಗಬೇಕು, ವಿಕಾಸ ಆಗಬೇಕು ಅನ್ನೋ ಮಹಾಭಾರತ. ಎಷ್ಟು ಮಂದಿ ಅದನ್ನು ಪ್ರವಚನ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಮುರಾರಿ ಬಾಪು ಅನ್ನೋ ರಾಮಾಯಣ ಹೇಳ್ತಾರೆ, ತುಳಸಿ ರಾಮಾಯಣ 50,000 ಮಂದಿ ಕೂತು ಕೇಳ್ತಾರೆ. ಅರ್ಥಾತ್ ಏನು, ಇದು ಸಾಮಾನ್ಯ ಬುದ್ಧಿಯ ಇದು ಕಾರ್ಯ. ಆ ಬುದ್ಧಿ ಇಂಥ ವಿಲಕ್ಷಣ. ಆದ್ರೆ ಒಂದ್ ಕಡೆ ಹೇಳ್ತಾರೆ, ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿ ಚ ಪುತ್ರದಾಳಾದಿ ಸಂಸಾರ ನಾಮಾಭ್ಯಾಸಸ್ಯ ವಿಘ್ನಕೃತ. ನಾಮಸ್ಮರಣೆ ಮಾಡ್ಬೇಕನ್ನೋನಿಗೆ, ಯೋಗಾಭ್ಯಾಸ ಮಾಡ್ಬೇಕನ್ನೋನಿಗೆ ಪುರಾಣ ವಿಘ್ನ. 18 ಪುರಾಣ, ಎಂತೆಂಥ ಪುರಾಣವರು ಯಾರೋ ಬರೆದಿರ್ತಾರಂತೂ ಖರೆ. ಎಂಥ ಬುದ್ಧಿವಂತರಿರ್ಬೋದು. ಪುರಾಣಂ ಭಾರತಂ ಮಹಾಭಾರತ, ವೇದ ವೇದಾಧ್ಯಯನ ಸಹಿತ, ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಗುರೋರಂಗ್ರಿ ಪದ್ಮೇ ಮನಶ್ಚೇಂದ್ರ ಲಗ್ನಂ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ. ಶಂಕರಾಚಾರ್ಯ ಬರೀತಾರೆ ಪದ್ಯಾದ್ರೆ. ಷಡಂಗಾದಿ ವೇದಾಧ್ಯಯನ ಮಾಡಿದೀವಿ. ಮುಖದ ನಾಲಿಗೆ ಮ್ಯಾಲ ಶಾಸ್ತ್ರ ಹಂಗ ಏನು ಸರಸ್ವತಿ ಮುದಾರ್ಥ. ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ. ಏನು ಅಗ್ನಿ ಉತ್ಸ್ಫೂರ್ತ ಕವಿ, ಆಶು ಕವಿ ಆಗಿಂದಾಗ ಕಾವ್ಯ. ಆದ್ರೆ ಗುರೋರಂಗ್ರಿ ಪದ್ಮೇ ಮನಶ್ಚೇಂದ್ರ ಲಗ್ನಂ ತತಃ ಕಿಂ ತತಃ ಕಿಂ. ಗುರುಕೃಪಾ ಹಿ ಕೇವಲಂ ಶಿಷ್ಯ ಬಲಮರ್ಗ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸ್ವಲ್ಪ ಬಲಂ ನಿಷ್ಫಲ. ಗುರುಕೃಪಾ ಹಿ. ನಾವು ಏನು ಓದಿದರೂ ಸಾರ್ಥಕ ಆಗುವುದಿಲ್ಲ, ಏನು ಬರೆದರೂ ಸಾರ್ಥಕ ಆಗುವುದಿಲ್ಲ, ಏನು ವ್ಯವಸಾಯ ಮಾಡಿದರೂ ಸಾರ್ಥಕ ಆಗುವುದಿಲ್ಲ, ಎಷ್ಟು ದುಡ್ಡು ಗಳಿಸಿದ್ರೂ ಸಾರ್ಥಕ ಆಗುವುದಿಲ್ಲ, ಎಂಥ ಅಧಿಕಾರದೊಳಗಿದ್ರೂ ಸಮಾಧಾನ ಆಗುವುದಿಲ್ಲ. ಯಾಕೆ ಅಂದ್ರ ಇದೆಲ್ಲ ಏನದಪ್ಪ ಅಂದಿನ ರಾತ್ರಿ ಕನಸಿನಾಗಿಂದು ಮುಂಜಾನೆ ಎದ್ದು ಬಳಕ ಅದಕ್ಕೆ ಎಷ್ಟು ಮಹತ್ವದನೋ
ಅಷ್ಟು ಮಹತ್ವ ಯಾವ ದೃಷ್ಟಿಯಿಂದ ಅಂದ್ರೆ ನಾವು ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಆ ಒಳಗಿರ್ತಕ್ಕಂಥ ಪರಮಾತ್ಮ ತತ್ವವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಅದನ್ನು ತಾದಾತ್ಮ್ಯ ಭಾವದಿಂದ ಅನುಭವಿಸಿದಾಗ ಈ ದೃಶ್ಯ ಎಲ್ಲ ಏನದನೋ ನಿನ್ನ ರಾತ್ರಿ ಅನಿಸಿದ್ದ. ಜನಕ ರಾಜಾಗ ಒಂದು ದಿವಸ ಕನಸ್ತಿದ್ದ. ಕನಸಿನಾಗ ಅವನು ಭಿಕಾರಿಯಾಗಿ ಭಿಕ್ಷಾ ಬೇಡ್ಕೋತ ಹೊರಟಿದ್ದ. 15 ದಿವಸ ಆಗಿತ್ತು, ಒಂದು ತಾನು ಸಿಕ್ಕಿದ್ದಿಲ್ಲ. ತಲೆಗೆ ಚಕ್ರ ಬರ್ತಿತ್ತು, ಕಣ್ ತಿರುಗ್ತಿತ್ತು, ಮೈಯಾಗ ನಿಂದಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಈಗ ಬಿಗ್ ಸಾಯ್ತಾನು, ಅವಾಗ ಬಿಗ್ ಸಾಯ್ತಾನು ಅನ್ನುವಂತ ಪರಿಸ್ಥಿತಿ. ಒಂದು ಆಶ್ರಮದೊಳಗೆ ಏನಾದ್ರು ಸ್ವಲ್ಪ ಇದ್ರು ಹಾಕಲಿ ಅಂತ ಖಿಚಡಿ ಮಾಡಿದ್ರು ಆಶ್ರಮದಾಗ. ಆ ಖಿಚಡಿ ತಳದಾಗ ಹೊತ್ತಿದ್ದು ಒಂದಿಷ್ಟು ಒಯ್ದು ಒಂದು ತಟ್ಟಿ ಒಳಗೆ ಹಾಕಿದ್ರು. ಒಂದು ಕಾಯಿ ಬಂದು ತಟ್ಟನ್ನು ತಟ್ಟಿ ಬರೋದು ಕೂಡ ಅದು ಸ್ವಲ್ಪ ಕೆಳಗೆ ರಾಡ್ಯಾಗ ಬಿತ್ತು. ಒದಲಿಕ್ಕಂತ ಮರ್ಗಯ 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 ಅಂತ ಹೆಂಡತಿ ಬಾಜು ಮಾಡ್ಕೊಂಡಿದ್ದು ಗಾಬರಿಯಾಗಿ ಹೇಳ್ರಿ ಹೇಳ್ರಿ ಹಿಂಗ್ಯಾಕೆ ಬಂದಿರುತ್ತೆ ಹೇಳ್ರಿ. ಎದ್ದು ಕಣ್ ತೆಗೆದು ನೋಡ್ತಾನ ಅರಮನೆ. ಹೆಂಡತಿನ ಕೇಳಿದ, ಓ ಸಚ್ಲಿಕ್ಕೆ ಈ ಸಚ್ಲಿ ಯಾಕೆಂದ್ರು ಹಿಂಗ್ಯಾಕೆ ಬಂದಾಗತ್ತೆ ನೀವು ನೀವು ಓ ಸಚ್ಲಿಕ್ಕೆ ಈ ಸಚ್ಚಿ ಅಂದ್ಬಿಟ್ಟು ಬೇರೆ ಮಾತಾಡವನು. ಆಕೆ ಏನೋ ಸ್ವಲ್ಪ ಪರಿಣಾಮ ಆಗಿ ವೈದ್ಯನ ಕರೆಸಿ ವೈದ್ಯರಾಜ್ ಓಸತಿ ವೈದ್ಯರಂತೂ ನಮ್ದು ಬಗೆಹರಿ ಅರ್ಥಾವಕ್ರು ಬಂದದು. गुरु महाराज वो सच है कि ये सच? बेटा दोनों सच नहीं है, यह भी सच नहीं वो भी सच. ನಮ್ಮ ಪರಿಸ್ಥಿತಿ ಹಿಂಗಾಗಿ ಯಾವ್ದು ಹೌದೋ ಅದಲ್ಲ, ಯಾವ್ದಲ್ಲೋ ಅದು ಹೌದು ಅನ್ನುವಂತ ಈರಪ್ಪದ ಜಾತ್ರೆ ಆಗ್ತದೆ. ಜಾತ್ರೆ ನಮ್ಮ ಮನ್ಯಾಗ ನಮ್ಗೆ ಚೆನ್ನಾಗಿ 2 ಶಬ್ದ ಮಾತಾಡೋದಿಲ್ಲ. ಜೈ ಜೈಕಾರ ಏನ್ ಹೇಳ್ತಾರೆ ಮಾಡ. ನಾ ಯಾಕೆ ಹೇಳಿ ಕರ್ತೀನಿ ಅಂದ್ರ ನೀವು ಸುಮ್ಮನೆ 42 ವರ್ಷ ನಾವು ಸುಮ್ಮನೆ ಕಳೆದಿರ್ಲಿ. ಎಂಥ ಅವರು ಅಹೈತುಕಿ ಕೃಪಾ, ಎಂಥ ಕರುಣ ಅವ್ರು, ಎಂಥ ದಯ. ಪ್ರಪಂಚದೊಳಗೆ ನಿಮ್ಗೆ ಯಾವ ವ್ಯಾವಹಾರಿಕ ಕ್ಷೇತ್ರದೊಳಗೆ ನೀವು 2 ದಿವಸ 3 ದಿವಸ 5 ದಿವಸ 8 ದಿವಸ ಇದ್ರೂ ಸಹಿತ ನಿಮಗೆ ಬೆಳಿಗ್ಗೆ ಚಹಾ ಹಿಡ್ಕೊಂಡು ಬಿಸಿನೀರಿನ ಸ್ನಾನದ ಅನುಕೂಲತೆ ಇಟ್ಕೊಂಡು ರಾತ್ರಿ ಮಲ್ಕೊಳ್ಳುವ ತನಕನೂ ಎಲ್ಲಾ ಪ್ರಕಾರವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಮಾಡಿಕೊಟ್ಟು 3 ದಿವಸ ಎಲ್ಲರೂ ವ್ಯಾವಹಾರಿಕ ಕ್ಷೇತ್ರದಾಗಿದ್ದು 10 ಪೈಸೆ ಕೊಡೋದ. ಇದೇ ಡಾಕ್ಟರ್ ಹೇಳಿದ್ರು, ಎದಕ್ಕೂ ಇಲ್ಲಿ ದುಡ್ಡಿಲ್ಲ. ಏನ್ ಕಳಕಳಿ ಇರ್ಬೋದು. ನಾನು ಸಹಜವಾಗಿ ಮನುಷ್ಯನ ಲೆಕ್ಕ ಹಾಕಿ ನೋಡಿದೆ. ಉತ್ಸವ ಇರಲಿ, ಗುರುಪೂರ್ಣಿಮಾ ಇರಲಿ, ರಾಮನವಮಿ ಇರಲಿ, ಮತ್ತೊಂದು ಇರಲಿ, ಮಗದೊಂದಿರಲಿ, ಇಂಥ ಕಾರ್ಯಕ್ರಮಗಳು ಇರಲಿ, ಯಾವ್ದು ಎಲ್ಲಾನು ಹಿಡಿದ್ರು ಸಹಿತ ಒಂದು ವರ್ಷಕ್ಕೆ 1 ಲಕ್ಷ ಗಟ್ಟಲೆ ಜನ ಉಂಟಾಗ ದಿವಸಕ್ಕೆ ಬರೇ 300 ಎವರೇಜ್ ಹಿಡಿದು ಉತ್ಸವ ಸಹಿತ 500 ಬೇಡ, 400 ಜನ ಊಟ ಮಾಡ್ತಾರೆ. ನಿತ್ಯ ನಮ್ಮಲ್ಲಿ 500 ಜನ ಊಟ, 400 ಜನ ದಿವಸ ಊಟ ಮಾಡ್ತಾರೆ. ತಿಂಗಳಿಗೆ ಎಷ್ಟ 12,000 ಜನ, ಮ್ಯಾಲಿಂದ 2,000 ಬಿಡ್ರಿ 10,000 ಜನ. ವರ್ಷಕ್ಕೆ ಅಷ್ಟ 1,20,000, ಮ್ಯಾಲಿಂದ 20,000 ಬಿಡ್ರಿ 1 ಲಕ್ಷ ಜನ ಊಟ ಮಾಡಿ. ನೀವು ಯಾವ ಕೋಟ್ಯಾಧೀಶನ ಮನೆ ಒಳಗೆ ವರ್ಷಕ್ಕೆ 1 ಲಕ್ಷ ಜನ ಊಟ ಮಾಡೋದನ್ನು ತೋರಿಸಿದ್ರು. ವರ್ಷಕ್ಕೆ 1 ಲಕ್ಷ ಜನ ಊಟ ಆಗ್ತದೆ.
ಇಲ್ಲ ಆ ಲಂಗೋಟಿ ಹಾಕೊಂಡು ಕೂತಿರೋರು ಏನಿದ್ರೆ ಅವರಲ್ಲಿ ಸಾಲಿ ಹೋಗ್ತಿಲ್ಲ, ದನ ಕಾಯ್ಲಿಕ್ಕೆ ಹೋದ್ರು ಅಲ್ಲೂ ಉಪಯೋಗ ಆಗಲಿಲ್ಲ, ಮನೆಯಾಗಿದ್ರು ಉಪಯೋಗ ಆಗಲಿಲ್ಲ, ದನ ಕಾಯ್ಲಿಕ್ಕೆ ಹಚ್ಚಿದ್ರು ಉಪಯೋಗ ಆಗಲಿಲ್ಲ, ಸಾಲಿ ಉಪಯೋಗ ಆಗಲಿಲ್ಲ. ಸಾಲಿಗೆ ಇವ್ರ ಸಲುವಾಗಿ ಸಾಲಿನ ಮಾಸ್ತರ ಊರು ಬಿಟ್ಟು ಹೋಗ್ಬೇಕಾಗ್ತದೆ. ಅಂಥವ್ರು ಇವತ್ತು ನಾವು ನೋಡ್ಲಿಕ್ಕೆ ಹತ್ತೀವಿ ಏನಂದ್ರ ಗೋದಾವರಿ ನೋಡಿ ಪ್ರತಿ ದಿವಸ ಸಾವಿರಾರು ಜನರು ಉಂಟಾಗ. ನಾನು ಭಾರತದಲ್ಲಿ ಬಹಳಷ್ಟು ಇವ್ರ ಸ್ಥಾನಗಳಿಗೆ ಹೋಗಿದ್ದೀನಿ. ಹರ್ದಾದಲ್ಲಿ ನೋಡಿನಿ, ಇಂದೋರಲ್ಲಿ ನೋಡಿನಿ, ಇನ್ನೂ ಅನೇಕ ಕಡೆಗೆ ನಾನು ಅವರು ಎಲ್ಲ ಸ್ಥಾನ ಎಲ್ಲಿ ಹೋದಂಗೆ ಅಲ್ಲ, ಎಲ್ಲಿ ಹೋದಂಗೆ ಅಲ್ಲ. ಇದು ಮಂತ್ರ ಹಿಡಿದು ಸಾಕು. ಲಕ್ಷಗಟ್ಟಲೆ ಜನರು ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಯಾವ ಒಂದು ಶಾಸ್ತ್ರ ಓದಿದ್ರೆ, ಪುರಾಣ ಓದಿದ್ರೆ, ಏನು ಈ ಜಗತ್ತಿನ ಎದಕ್ಕೂ ಕೆಲಸಕ್ಕೆ ಬಾರದೇ ಇರುವ ಏನು ಶಿಕ್ಷಣ ಮಾಡ್ಕೊಂಡಿದ್ದಾರೆ. ಇದು ಹಿಂದಿರುವ ಅವ್ರದ್ದು ಶಕ್ತಿ ಒಂದ ಒಂದು ಶಕ್ತಿ. ಅವ್ರ ಮನಸ್ಸನ್ನು ಹೊರಗೆ ಬಿಡಲಿಲ್ಲ, ಒಳಗೆ ಹಾಕಿದ್ರು. ನಾವು ಮನಸ್ಸನ್ನು ಒಳಗೆ ಹಾಕುವಲ್ವಿ, ಹೊರಗೆ ಬಿಟ್ಟಿದ್ರು. ಹಿಂಗಾಗಿ ದರಿದ್ರ ಕುಂಕು ವಿಷಯದಾಗ ಇನ್ನು ಪಟ್ನ ತೆಗೆದು ಏನ್ ಕೈಗೆ ಹತ್ತಾವ ನೋಟ್ ಕೊಡೋ ತಾಕತ್ತಿಲ್ಲ ನಮ್ಗೆ. ಅದ್ರೊಳಗಿಂದ ಚೀಲ್ದಾಗಿಂದ ತೆಗೆದುಕೊಡೋರು ನೋಡಿ ನಾನು ಆ ಚೀಲ್ದಾಗ ಕೈ ಹಾಕಿ ಹಿಂಗ್ ಹಿಂಗ್ ಮಾಡಿ ಇಲ್ಲಿ ಹೊರಗೆ ತೆಗೆದ್ರು ಬಹಳ ನೋಟ್ ಕಾಣಿಸ್ತಾವು ಅಂತ ಆ ಚೀಲ್ದಾಗ ಕೈ ಹಾಕು. ಅದ್ರಾಗಿಂದ ಒಂದ ಅವ್ರಿಗೆ ತಕ್ಕೊಂಡು ಅದು 5 ರೂಪಾಯಿ ಇರ್ತದೆ, 10 ರೂಪಾಯಿ ಇರ್ತದೆ. ಬೇಕಾದಷ್ಟು ಕೋಟಿಗಟ್ಟಲೆ ಬಿದ್ದಿರುವಂತ ಕೋತಂಬರಿ ಶೂಡು ತಗೋಬೇಕಾದ್ರೆ ಪ್ಯಾಟ್ಯಾಗ 4 ಕಡಿಮೆ ಮಾಡಲ್ಲ. ದರಿದ್ರ ಪಾಪ ಮುಂಜಾನೆ ಸಂತಿರ್ಗ ಬಿಸಿಲಾಗ ಕೂತು ಮಾರ್ತದ. ಇನ್ನೊಂದು 4 ತಗೊಳ್ಳೋ ತಾಕತ್ತಿರ್ಲಿ. महाराज हे पंत झाल्याशिवाय संत होऊ शकत नाही. मनुष्य उदार आगवर परमात्मा इल्ला इल्ला इल्ला. ನೀವು ಒಣ ದೊಡ್ಡ ಮಾತು ಕೇಳಬಲ್ಲೆ. ಬ್ರಹ್ಮ ಅಂದ್ರಿ ಮಾಯಾ ಹಿಂದ್ರಿ ಎಲ್ಲ ಬ್ರಹ್ಮ ಮಾಯಾ ಫಿಕ್ಸ್ ಕೂತಾರ ಬ್ಯಾಂಕಿನ ಮಧ್ಯದಲ್ಲಿ ಬ್ರಹ್ಮ. They make poverty fashionable. ಅವ್ರ ಬಡತನವನ್ನು ಭೂಷಣ ಅಂತ ತಿಳ್ಕೊಂಡ್ರು. ಮಹಾರಾಜರು ಮುಂಬೈಗೆ ಹೋದಾಗ 4 ಜನ ಗೋಂದಾವರಿ ಅವರು ಮುಂಬೈಗೆ ಹೋದಾಗ ಅಲ್ಲಿ ಕೇಳಿದ್ರು, ಅಲ್ಲಿ ಹೆಂಗ ಗೋಂದಾವರಿ ಅವ್ರಿಗೆ ಹೆಂಗ್ ನಡೆದಲ್ಲ ಅಂತ ಕೇಳಿದ್ರು. ಏನ್ ನಡೆದ ಮಹಾರಾಜ ಕೇಳಿದ್ರು. ಇಲ್ರಿ ಬಾಕಿ ಎಲ್ಲ ಬರೋಬ್ಬರಿ ಅದ, ಮಳೆ ಬಹಳ ಆಗ್ಲಿಕ್ಕೆ ಹತ್ತಿದ, ನಿಮ್ ಕೋಲಿ ಸೋರ್ಲಿಕ್ಕೆ ಹತ್ತಿದ ನೋಡು. ಅವ್ರ ಮನೆಗೆ ಮನಸ್ಸು ಮಾಡಿದ್ರೆ ಅರಮನೆ ಕಟ್ಟಿಸ್ಬೋದು. ಒಂದು ಸಣ್ಣ ಕೋಲಾಗಿ ಅದು ಸೋರ್ತಿತ್ತು. ಮಹಾರಾಜರು ಸೋರ್ಕೋ ಅಂತ ಮಳೆಗಾಲದಾಗ ಅಷ್ಟ ಸೋರ್ತದ, ಬ್ಯಾಸಿಗಾಲ ಚಳಿಗಾಲದಾಗ ಏನು ಸೋರುದು. ಒಟ್ಟ ಸಮಾಧಾನ ಇಲ್ಲ ನಮ್ಗೆ. ಇದ್ದ ಮನ್ಯಾಗ ಸಮಾಧಾನ ಇಲ್ಲ, ಕೂತ ಗಾಡಿಯ ಸಮಾಧಾನ ಇಲ್ಲ. ಕೂತ ಗಾಡಿಯಾಗ ಸಮಾಧಾನ ಕೂತ್ವೇನು ಹೇಳಿ ಇವ್ರು ಯಾವ ಗಾಡಿ ಕೊಟ್ಟರು ಆ ಗಾಡಿಯಾಗ ಸಮಾಧಾನ ಅಡ್ಡಾಡ್ತೀವಿ. ಮಕ್ಕಳ ಗಾಡಿ ಅವ್ನ ಗಾಡಿ ಇವ್ರು ಮುಂದೆ ಹೆಂಗ್ರಿ ಹಿಂಗ ಅಸಮಾಧಾನದೊಳಗ ಚಿಂತಿ ಕಾಳಜಿ ಇದರೊಳಗೆ ಆಯ್ತು. ಮಹಾರಾಜರು ಅಖಂಡ ಸಮಾಧಾನ म्हणजे मूर्तिमंत ब्रह्मज्ञान. मनुष्य जीवन परम पुरुषार्थ ಏನು ಸಮಾಧಾನ. ತಿನ್ಲಿಕ್ಕೆ ಒಬ್ಬ ತಿಲ್ಲೇ ನಡೀತದೆ. ಮಹಾರಾಜ್ ಹೇಳು ತಂಗಳ ಭಕ್ತಿ ಯಾಕೆ ಆಗೋಲ್ವಾಗ ಹಿಂಗ ತಿನ್ಲಿಕ್ಕೆ ಬರ್ಬೇಕಲ್ಲ. ದೊಡ್ಡ ದೊಡ್ಡ ಶ್ರೀಮಂತ ಶ್ರೀಖಂಡ ಪುರಿ ಏನ್ ತಿಂದ ಹಂಗ ನಮ್ಗೆ ಐಟಿನೇ ಖಾತೆ.
ಎದೆದರೊಳಗೂ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ. ಬಹಳ ಭಯಾನಕ ವಾತಾವರಣ, ಹ್ಯೂಮನ್ ಸಿಚುವೇಶನ್. ನಮ್ಮನ್ನು ಪ್ರತಿಯೊಬ್ಬರು ನಮ್ಮನ್ನು ಏನ್ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ನೀವು ಮಾರ್ಕೆಟ್ನಾಗ ಹೋದ್ರಿ, ಮಾಲ್ನಾಗ ಹೋಗ್ರಿ, ಮೋಸ ಮಾಡ್ತಾರೆ. ಇದು ಚಲೋ ಅದು ನೋಡಿ, ಇದು ಚಲೋ ಅದು ನೋಡಿ. ಎದಕ್ ಬೇಕು ನಮ್ಗೆ ಅಷ್ಟೆಲ್ಲ ಚಲೋ ಚಲೋ? The man is the richest whose pleasures are cheapest. ಅರ್ಥಾತ್ ಏನು ಅಂದ್ರೆ ಒಂದು ಅನ್ನ ಸಾರನೋ ಚಟ್ನಿ ಭಕ್ತಿನೋ ತಿಂದು ಗಳಂತ ಚಾಪಿ ಮಾಲ್ ಬರ್ಕೊಳಿಕ್ ಬರಂಗಿಲ್ಲ. ಒಬ್ಬೊಬ್ಬರು ಮನೆ ಒಳಗೆ ಹೋಗಿ ನೋಡ್ತೀವಿ, ಅವು ಎಲ್ಲ ಇದ್ದದ್ದು ಬಟ್ಟಿ ಹೊರಗೆ ತಂದು ಒಗದ್ರೆ ಒಂದು ಟೆಂಪೋ ಅಲ್ರಿ ಒಂದು ಟ್ರಕ್ ಬಟ್ಟೆ ಆಗ್ತದೆ. ಇದಾವ್ರು 4 ಮಂದಿ ಅದನ್ನ ಹಮ್ದು ಹಮಾಲೆ ಎಷ್ಟು ಅಟ್ಯಾಕ್ ಬೇಕು. ಸಮಾಜದೊಳಗೆ ನಾವು ಏನು ತಿಳ್ಕೊಂತೀವೋ ಎಂಥ ಭ್ರಮಾತ್ಮಕವಾಗಿರ್ತಕ್ಕಂಥ ಭಾವ. ಈ ದೇಹನ ನಾನು, ಇದು ಮೊದಲೇ ಭ್ರಮ. ನಿನ್ನ ನಾವು ಹೇಳ್ತೀವಿ, ಒಬ್ರು ಯಾರು ತೀರ್ಕೊಂಡ್ರು, ಶಂಕರರಾಯ ತೀರ್ಕೊಂಡ್ರಿ ಅಂತ. ಮುಂದೆ ಒಂದ ನಿಮಿಷಕ್ಕನೇ ಏನಂತಾರ, ಯಾ ಬಾಡಿ ಹೊರಗೆ ತಗೊಂಡ್ಬರ್ಲಿ ಶಂಕರಾಯ ಹೋದ ಬಾಡಿ ಆದ ಮುಂದೆ ಬಾಡಿ ಏನ್ ಧರ್ಮ ಆದ. ನಿನ್ನ ಒಬ್ಬರು ತೀರ್ಕೊಂಡ ಫೋಟೋ ಬಂದಿತ್ತು ನಮ್ಮ ವಿಡಿಯೋ. ನಾವು ಇಲ್ಲೇ ಕೂತ ನಮಸ್ಕಾರ ಮಾಡಿ 98 ವರ್ಷ ಇರ್ತಾವ. ಬಹುಶಃ ಒಂದೆರಡು ಹೆಚ್ಚು ಕಡಿಮೆ ಇತ್ತು. ಕಾಟ್ ಮೇಲೆ ಮಲ್ಕೊಂಡಿದ್ರು. ಅವ್ರ ಮಕ್ಕಳದಾಗ ಕೂತು ವಿಷ್ಣು ಸಹಸ್ರನಾಮ ನೋಡ್ತಿದ್ರು ಪಶ್ಯಂತಿ. ಅವರು ಹಿಂಗ ಅಂಗಾಕ ಮಲ್ಕೊಂಡ ಕೈಯ ಜಪ್ಮಾಲಿ ದಿವ್ಯ ಸಾವು. ಮನೆಯ खोल्यात ಮತ್ತೆ ಯಾರು ಇಲ್ಲ. यादीसाठी केला होता अट्टहास, शेवटचा दिस गोडवा. ಇಷ್ಟಕ್ಕಾಗಿ ನಾನು ಆಯುಷ್ಯ ತುಂಬಾ ಇಟ್ಟಾಕ್ಪಟ್ಟೆ. ನನ್ನ ಕೊನೆಯ ದಿವಸ ಮಧುರ ಆಗ್ತದೆ. ನಮ್ಗೆ ಖಾತ್ರಿ ಇದೆ ಅಂದ್ರೆ ನನ್ನ ಕೊನೆಯ ದಿವಸ ಮಧುರ ಆಗ್ತದೆ. ಯಾಕಿಲ್ಲ? ಅಥವಾ ಲಕ್ಷ್ಯ ಇಲ್ಲ. ಶರಣರನ್ನ ಮರಣದಲ್ಲಿ ನೋಡ್ಬೇಕು. ಅಮೃತ ಮನೆ ಹರಿಭಕ್ತ ಅಂತ ಶೇವಟ ಕಲಿಸಿ ಗೋಡ. ಅಂತಕಾಲ ಮಧುರ ಆದ್ರೆ ಆಯುಷ್ಯ ಎಲ್ಲ ಮಧುರ. ರಿಸಲ್ಟ್ ಫಸ್ಟ್ ಕ್ಲಾಸ್ ನಾಗ ಬಂದ್ರೆ ಹುಡುಗ ಅಭ್ಯಾಸ ಮಾಡ್ಯಾರ. ಯಂ ಯಂ ಭಾವಂ ಸ್ಮರನ್ ತ್ಯಜತ್ಯಂತೆ ಕಲೇವರಂ ತಂತಮೇ ವೈದಿಕಮುಂಟೆ ಸದಾ ತದ್ಭಾವ ಭಾವಿತ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ. ಕೃಷ್ಣ ಹೇಳ್ತಾನೆ, ನೀನು ಕೊನೆಯ ಉಸಿರಲ್ಲಿ ಯಾವ ಭಾವದಲ್ಲಿ, ಯಾವ ಒಂದು ಅರ್ಥಾತ್ ಸದ್ಭಾವದಲ್ಲಿ ನೀನು ಅಳಿತೀಯೋ ಅಥವಾ ಕೊನೆಯ ಉಸಿರಲ್ಲಿ ಎಳಿತೀಯೋ ಅದಕ್ಕೆ ಅನುಸಾರವಾಗಿ ನಿನಗೆ ಮುಂದಿನ ಸದ್ಗತಿಯನ್ನು ಕೊಡ್ತೀನಿ ನಾನು. ಆದ್ದರಿಂದ ತಸ್ಮಾತ್ ಸರ್ವೇಷು ಕಾಲೇಶು ನೀನು ಕ್ಷಣಿ ಮಾ ಮನುಸ್ಮರ, ನನ್ನ ಸ್ಮರಣೆ ಮಾಡು. ಯುದ್ಧ ಚ ನಿನ್ನ ಪಾಲಿ ಒದಗಿ ಬಂದಿರತಕ್ಕಂಥ ಕರ್ತವ್ಯಗಳನ್ನು ಮಾಡು. ಮಹಾರಾಜ ಹೇಳಿದ್ರು, ಕರ್ತವ್ಯ ಆಚಿ ಜಾಗೃತಿ. ಪ್ರಪಂಚ ಬಿಡ್ಬೇಕಂತೇನಿಲ್ರಿ. ಅದು ನಾವು ಪ್ರಪಂಚದೊಳಗೆ ಏನು ಸಂಘರ್ಷ ಮಾಡ್ಲಿಕ್ಕೆ ಹತ್ತೀವೋ ಅದಕ್ಕೊಂದು ಮರ್ಯಾದೆ ಅನ್ನೋದು ಬೇಕಲ್ಲ. ಇಷ್ಟಾದ್ರೂ ಸಾಕು. ನಾ ಇನ್ನು ಹೆಚ್ಚಿನ ಸಂಪಾದನೆ ಮಾಡೋ ಧರ್ಪಣದೊಳಗೆ ಬೀಳೋದಿಲ್ಲ. ಈಗ ಎಷ್ಟೋ ಮಂದಿ ಬರ್ತಾರೆ ನಮ್ಮ ಕಡೆ. ನಾ ರಿಟೈರ್ ಆಗೇನ್ರಿ, ಅಲ್ಲೊಂದು ಕಡೆಗೆ ನಾ ಪಾರ್ಟ್ ಟೈಮ್ ಹೋಗ್ತೀನಿ. ಎದಕ್ ಬೇಕು ನಿಮ್ಗೆ? ಅಷ್ಟೇ ಏನು ಹಂಗ ಉಪ್ಪು ಖಾರಕ್ಕೆ ಅನುಕೂಲ ಆಗ್ತದ ಆಗುದಿಲ್ಲ. ಒಂದ್ ಕಡೆ ಪಾರ್ಟ್ ಟೈಮ್ ಹೋಗ್ತೀವಿ, 2,000 ರೂಪಾಯಿ ಕೊಡ್ತಾವ. 1 ತಾಸು ಕೆಲಸ ಮಾಡಿ ಬರ್ತದೆ ತಿಂಗಳಿಗೆ. 2,000 ರೂಪಾಯಿ ತಗೊಂಡು ಬರೋದ್ರಾಗ ಮನೆಯೊಳಗೆ 4,000 ರೂಪಾಯಿ ಲೀಡ್ ತಯಾರಾಗಿರ್ತದೆ. ಈ ತಿಂಗ್ಳ್ರಿ
ನಿಮ್ ಪಾರ್ಟ್ ಟೈಮ್ ಪೇಮೆಂಟ್ ಬಂತು ಅಂದ್ರ ಒಂದು ಡೈನಿಂಗ್ ಟೇಬಲ್, ಒಂದು ಶೋಕೇಸ್. ಇದು ಪಾರ್ಟ್ ಟೈಮ್ ದುಡಿದಿಲ್ಲ. ಗೋಣ ನಾ ಹೇಳಿದೆ ಒಂದ್ಸಲ ನಲ್ಗುಂದಾಗ ಪ್ರವಚನದಾಗ ಹೇಳಿ, ಒಂದ್ಸಲ ಏನು ಅಂದ್ರ ಅದೇ ಪಾರ್ಟ್ ಟೈಮ್ ನೀವು ಅಲ್ಲೇನು 2 ತಾಸು ಆಗ್ತದೆ, ಸ್ವಸ್ಥ ಕೂತ್ಕೊಂಡು 2 ತಾಸು ಜಪ ಮಾಡ್ರಿ. ನೀವ್ಗೇನು ಈಗ ತಿರುಗಿ ಮುರುಗಿ ಅದೊಂದು ಶೋಕೇಸು ಏನೋ ಡೈನಿಂಗ್ ಟೇಬಲ್ ತಗೊಂಡು ನಿಮ್ಗೆ ಏನ್ ಸಮಾಧಾನ ಆಗ್ತದೆ ಅದ್ರ 10 ಪಟ್ಟು ಸಮಾಧಾನ. ಇದು ರಹಸ್ಯನ. ದುಡ್ಡು ಬಂದ್ರೆ ಸುಖ ಆಗ್ತದ, ದುಡ್ಡು ಬಂದ್ರೆ ಸುಖ ಆಗ್ತದ ಅನ್ನೋದು ಬಿಟ್ಟು ತಲೆಯಾಗ ಬ್ಯಾರೆ ಏನಿಲ್ಲ. ಆದ್ರೆ ದುಡ್ಡು ಬಂದ್ರೆ ದುಃಖ ಆಗ್ತದ, ದುಡ್ಡು ಬಂದ್ರೆ ದುಃಖ ಆಗ್ತದ ಅನ್ನೋ ತನಕನೂ ಜೀವನದ ದಿಶಾ ಬದಲಾಗಂಗಿಲ್ಲ. ಎಲ್ಲಿವರೆಗೂ ಜೀವನದ ದಿಶಾ ಬದಲಾಗಂಗಿಲ್ವ ಅಲ್ಲಿವರೆಗೂ ಜೀವನ ಕಡೆ ನೋಡೋ ದೃಷ್ಟಿಕೋನ ಬದಲಾಗ. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷ ದೃಷ್ಟಿಯಿಂದ ಜೀವನದ ನೋಡಲಿಕ್ಕೆ ವಾಟ್ ಈಸ್ ದಿ ಸುಪ್ರೀಂ ವ್ಯಾಲ್ಯೂ ಆಫ್ ಲೈಫ್. ಭಗವಂತನ ಸಾಕ್ಷಾತ್ಕಾರ ಮಾಡಿ ಬಿಟ್ಟು ಭಗವಂತನ ಸಾಕ್ಷಾತ್ಕಾರ. ಮನೆ ಒಳಗೆ 2 ದಿವಸ 3 ದಿವಸ 5 4 ದಿವಸ ಆದ್ರೂ ಅವು 2 ಮಕ್ಕಳಿಗೆ ಒಂದು ವಾಟಿಗೆ ಗಂಜಿ ಕುಡಿಸುವಷ್ಟು ಸಹಿತ ಅವ್ರ ಮನ್ಯಾಗ ಇಟ್ಟಿರ್ತಿದ್ದಿಲ್ಲ ತುಕಾರಾಮ್ ಮಹಾರಾಜರ ಮನ್ಯಾಗ. ಆದ್ರೂ ಈ ಮನುಷ್ಯ ಮುಂಜಾನೆ ಎದ್ದು ಕೂಡ ಹೋಗಿ ಆ ಭಂಡಾರ ಡೋಂಗರ್ ಆ ಗುಡ್ಡದ ಮ್ಯಾಲ ಗಿಡದ ಕೆಳಗೆ ಸ್ವಸ್ಥ ಜಪ ನಾಮಸ್ಮರಣೆ ಮಾಡ್ತಾರೆ. ವಯಸ್ಸಿನ 27ನೇ ವರ್ಷಕ್ಕೆ ಅವ್ರಿಗೂ ವೈರಾಗ್ಯ ಬಂತದೆ. ಮುಂಚೆ ಅವರು ನಮ್ಮಂಗ ಇದ್ರು, ಅಂಗಡಿತ್ತು, ಮಸಾಲೆ ವ್ಯಾಪಾರ ಮಾಡ್ತಿದ್ರು, ಜನರಿಗೆ ಸಾಲ ಕೊಡ್ತಿದ್ರು, ಬಡ್ಡಿ ಸಲುವಾಗಿ ಬೇಕಾದ ಬಹಳ ಅರ್ಥಾತ್ ಏನೋ ಬೈದು ಬಡ್ಡಿ ವಸೂಲು ಮಾಡ್ತಿದ್ರು. ಚಲೋ ಏನ್ ಅಂತಿದ್ರು ಅಂದ್ರೆ ಅವ್ರಿಗೂ ಸಹಿತ ಸಿನಿಮಾದ ಅಂತಿದ್ರು. 3 ವರ್ಷ ದೇಹದಲ್ಲಿ ಮಳೆ ಆಗಲಿಲ್ಲ, 4ನೇ ವರ್ಷ ಮಳೆ ಆಗ, 3 ವರ್ಷದೊಳಗೆ ಎಲ್ಲ ಹೋಯ್ತು, ಅಂಗಡಿ ಹೋಯ್ತು. ಬರೀ ಧಾಲೆ ದೇವ ದಿವಾಳಿ ನಿಖಾ ಚಲೋ ಆತ್ಮ ಭಗವಂತ ದಿವಾಳಿ ಎದ್ದು ಹೋದೆ, ಚಲೋ ಆತ್ಮ ಒಂದು ವ್ಯಾಪ್ತ ಫಲ ಬೆಳಿಲಿಲ್ಲ, ದನಕರೆಲ್ಲ ಸತ್ತು ತಿರುಗಿ ಹೊಲ ಅಲ್ಲಿ ಅವನೋ ಇಲ್ಲೋ, ಯಾರು ಮಾಡ್ತಾರ ಇಲ್ಲಿ ಮಾಡ್ತಾರೋ ಇಲ್ಲೋ ಉಸಾಬದಿಲ್ಲ. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇಂಡಿಯನ್ ರೆವಲ್ಯೂಷನ್, ಕ್ರಾಂತಿ ಆಗ್ತದೆ. ಬಸ್ ನಾಮಸ್ಮರಣೆ ಮಾಡಿ ಪ್ರಪಂಚ ಏನಾದ್ರು ಭಗವಂತನ ಮರ್ಕೊಂಡಾನೆ. ಈ ಹುಡುಗರು ಬಂದ್ ಎಷ್ಟು ಖುಷಿ ಹೇಳ್ತಾವ, ನಾಳಿನಿಂದ ನನ್ನ ಪರೀಕ್ಷಾ ಸುಳ್ಳು. ನಾವು ಅನ್ಬೇಕು, ನಾಳಿನಿಂದ ನನ್ನ ಪರೀಕ್ಷಾ ಸುಳ್ಳು, ಅಡಚಣೆ ಪರೀಕ್ಷಾ ಸುಳ್ಳು. ಬಹಳ ಅಡಚಣೆ ಅಂದ್ರೆ ಬಹಳ ದೊಡ್ಡ ಪರೀಕ್ಷೆ ಅದ ಅಂದ್ರೆ ಮುಂದಿನ ಈ ಕ್ಲಾಸ್ ಬಹಳ ದೊಡ್ಡ ಪರೀಕ್ಷಾ ದೊಡ್ಡದಿತ್ತ ಮುಂದಿನ ಕ್ಲಾಸ್ ದೊಡ್ಡದಿರ್ತದೆ. MA ಪ್ರೀವಿಯಸ್ ಪರೀಕ್ಷೆ ಕೂತಾನ, ಪಾಸ್ ಆದ ಅಂದ್ರೆ ಈ ಸಬ್ಜೆಕ್ಟ್ ಬಹಳ ಟಫ್ ಅವ, ಹಂಗ ಹಿಂಗ ಅಂತಿರ್ತಾವ. ಓದೋ ಟಫ್ ಅಂತ ಪಾಸ್ ಆದಾಗ MA ಫೈನಲ್ ಹೋಗುದು. ಯಾವ್ದೋ ಮನೆಗೆ ಈಗ ನಿಬ್ಬಳಕ್ಕೆ ಹೋಗ್ಬೇಕಾಯ್ತು. ನಮ್ಮ ಹೆಂಡತಿ ನಿಬ್ಬಳಕ್ಕೆ ಹೋಗ್ಬೇಕಾದ್ರೆ ಅವರೆಲ್ಲ ಹೆಣ್ಮಕ್ಳು ಬರೋರಿದ್ರು, ಇವ್ರ ಮನೆ ಮುಂದೆ ಹಾಕಿ ಹೋಗುದು ನಿಬ್ಬಳ. ಮನೆಯೂ ಸಹಿತ ಎಂಥಾದ್ರಿ ಎಲ್ಲ ಗಾಳೆಲ್ಲ ಒಡ್ಕೊಳಕ್ ಗಾಡಿ ಎಲ್ಲೋ ಒಂದ್ ಕಡೆ ಸೋರ್ತದ, ಎಲ್ಲೋ ಒಂದ್ ಕಡೆ ಬೀಳಿಕಾಗ್ಯದ. ಆಕಿ ಕಡೆ ಒಂದ